ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಾಗ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧೀಃ ಶ್ರವಣಂ ಸೂರಿನಂದನಃ ಸಂತಪ್ರೀತಿಮಸಂತೋನ್ಯಾಂ ಸಮಮಾರೇಭಿರೇ ತತಃ. ಸ್ವಸ್ತಿ ಅಸ್ತು. 15ನೇ ಸರ್ಗದಲ್ಲಿ ನಿನ್ನೆಯವರೆಗೆ ನಾವು ಆಚಾರ್ಯರು ಮಾಡಿದ ವಾಕ್ಯಾರ್ಥ, ಅವರು ಮಾಡಿದ ಉಪನ್ಯಾಸ, ಅದನ್ನೆಲ್ಲವನ್ನ ಕೇಳಿದ್ದೇವೆ. ಕೊನೆಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವ ಸಹಾಮುನ ಅಂತ 7-8 ದಿನಗಳು ಅಥವಾ 15 ದಿನಗಳವರೆಗೆ ವಾದವನ್ನ ಮಾಡಿ ಹೋಗಿಲ್ಲ ನೋಡೋಣ ಯಾರಿಲ್ಲ ಸುಖಾಶ್ ಆ 15 ದಿನಗಳ ಜೊತೆಗೆ ವಾದವನ್ನ 15 ದಿನಗಳವರೆಗೆ ಆಚಾರ್ಯ ಜೊತೆಗೆ ವಾದವನ್ನ ಮಾಡಿ ಆ ವಾದದಲ್ಲಿ ಸೋತು ಶರಣಾಗಿ ಆಚಾರ್ಯರ ದಾಸ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆಚಾರ್ಯರ ದಾಸ್ಯ ಸಿಗಬೇಕಾದರೆ ಇವತ್ತು ಸಿಕ್ಕಿತು. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೇವೆ, ನಾವೆಲ್ಲ ಹುಟ್ಟುತ್ತಾನೆ ಮಾಧ್ವರಾಗಿ ಹುಟ್ಟುಬಿಟ್ಟಿದ್ದೇವೆ, ಮಧ್ವಾಚಾರ್ಯ ಶಿಷ್ಯರಾಗ್ಬಿಟ್ಟಿದ್ದೇವೆ ಅಂತ ಇವತ್ತು ಅನ್ಕೊಂಡ್ಬಿಟ್ಟಿದ್ದೀವಿ. ಆಗಲೇ ನಮ್ಗಾಗ್ಬಿಡ್ತು, ನಮಗೆಲ್ಲ ಸಿಕ್ಕಾಗ್ಬಿಡ್ತು ಅಂತ ಹೇಳಿ. ಹಂಗೆ ಸಿಕ್ಕೇ ಇಲ್ಲ. ಅದು ವ್ಯಾಖ್ಯಾ ಅದಕ್ಕೆ ಪ್ರಣಮ್ಯ ಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮ ರಜೋದಾಸ್ಯಂ ಧ್ರುವಂ ಮೇ ದೀಯತಾಮಿತಿ. ಪಾದಕ್ಕೆ ಹಣಿಯನ್ನ ಹಚ್ಚಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಮೊಣಕಾಲಿನ ಮೇಲೆ ನಿಂತುಕೊಂಡು ಎರಡೂ ಕೈಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಪಾದ ಧೂಳಿ ನನ್ನ ತಲೆಯ ಮೇಲೆ ಸದಾ ಇರಬೇಕು.
ಈ ದಾಸ್ಯ ಆಚಾರ್ಯರ ಶಿಷ್ಯರಾಗಬೇಕು, ಆಚಾರ್ಯರ ಶಿಷ್ಯರಲ್ಲಿ ಅಗ್ರಗಣ್ಯರಾಗಬೇಕು, ಮೊದಲ ಸಾಲಿನಲ್ಲಿ ಇರಬೇಕು ಅಂತನ್ನುವ ಬಯಕೆ ಪಂಡಿತಾಚಾರ್ಯರಿಗೆ ಇದ್ದದ್ದು. ನಮಗೆ ಅದು ಸಿಗಬೇಕಾದ್ರೆ ಎಷ್ಟು ದಿನ ಹಿಡಿತದೆ ಅಂದ್ರೆ ಗೊತ್ತಿಲ್ಲ. ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲ, ಅವರ ಪರಂಪರೆಯಲ್ಲಿ ಬಂದವರಲ್ಲಿ ಶಿಷ್ಯರಾಗಬೇಕಾದ್ರೂ ಎಷ್ಟು ದಿವಸ ಬೇಕೋ ಗೊತ್ತಿಲ್ಲ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ವಾಸುದೇವ ಸರ್ವಂ, ವಾಸುದೇವ ಅಂತ ಪೂರ್ವಾಶ್ರಮದಲ್ಲಿ ಹೆಸರಿಟ್ಟುಕೊಂಡಿರುವಂತಹ ಆನಂದ ತೀರ್ಥರಿದ್ದಾರಲ್ಲ, ಅವರೇ ನಮಗೆ ಸರ್ವಸ್ವ ಅಂತನ್ನೋ ಜ್ಞಾನ ಬರಬೇಕಾದ್ರೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್. ಎಷ್ಟು ಜನ್ಮಗಳು ಬೇಕೋ ಯಾರಿಗ್ ಗೊತ್ತು. ಎಷ್ಟು ಜನ್ಮಗಳನ್ನ ಹೀಗೆ ಕಳೆದು ಬಂದಿದ್ದೇವೆ ಗೊತ್ತಿಲ್ಲ. ಆಚಾರ್ಯರ ಶಾಸ್ತ್ರವನ್ನ ಓದುವುದಕ್ಕಾಗಿ ಕೇಳುವುದಕ್ಕಾಗಿ ನಾವು ನೀವೆಲ್ಲ ಅನ್ಕೊಂಡಿದ್ದೇವೆ ಇದೊಂದು ಜನ್ಮ ನಾವು ಇನ್ವೆಸ್ಟ್ ಮಾಡಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ. ನೋ, ಹಾಗಿಲ್ಲ. ನಮ್ಮ ಜೀವನ ಹಾಗಾಗಿಲ್ಲ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಮುಂದಿನ ಭಾಗಗಳನ್ನು ನೋಡಿದಾಗ ನಾರಾಯಣ ಪಂಡಿತಾಚಾರ್ಯ ಹೇಳುವ ಮಾತುಗಳನ್ನ ಕೇಳಿದ್ರೆ ದಿಗ್ಭ್ರಮೆ ಆಗ್ತದೆ. ಎಷ್ಟು ಜನ್ಮಗಳನ್ನ ಇದಕ್ಕೆ ಸರಿಸಿ ಬಂದಿದ್ದೀವಿ ಗೊತ್ತಿಲ್ಲ. ಇವತ್ತೆಲ್ಲರ ನಮ್ಮ ಹಣೆ ಮೇಲೆ ಒಂದೇನು ಅಂಗಾರಾಕ್ಷಂತೆ ಕಾಣ್ತಾ ಇದೆ, ಏನೋ ಕೈಯಲ್ಲಿ ಒಂದು ಮಧ್ವವಿಜಯ ಪುಸ್ತಕ ಕಾಣ್ತಾ ಇದೆ, ಸರ್ವಮೂಲ ಗ್ರಂಥಗಳು ಕಾಣ್ತಾ ಇದೆ. ಇಷ್ಟು ಹಿಡಿಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಇಟ್ಕೊಂಡಿದ್ದೀರಿ? ಇವತ್ತು ಒಂದು ದಿವಸದ ಪುಣ್ಯ ಆಗಿದ್ರೆ ಗೇಟ್ ಹೊರಗೆ ನಿಂತ್ಕೊಂಡು ಕೇಳ್ತಿದ್ವಿ ನಾವು. ಈ ಜನ್ಮದ ಒಂದೇ ಪುಣ್ಯ ಆಗಿದ್ರೆ ಎಲ್ಲೋ ನೋಡ್ಕೊಂಡು ನಿಂತ್ಕೊಂಡಿರ್ತಿದ್ವಿ. ಎಷ್ಟು ಕೋಟಿ ಜನ್ಮಗಳನ್ನ ಎತ್ತಿ ಬಂದದ್ದಕ್ಕೆ ಇದು ಸಿಕ್ಕಿದೆಯೋ ಗೊತ್ತಿಲ್ಲ. ಪಂಡಿತಾಚಾರ್ಯರು ಶ್ರೀಮದ್ ವಿಷ್ಣುಂಘ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಲಸತ್ ಪಾಂಸವಃ ಅಸ್ಮಾನ್ ಪುನಂತು. ಆ ಆಚಾರ್ಯರ ಪಾದಧೂಳಿಗಳನ್ನ ಮೊದಲನೇ ಬಾರಿ ಏನು ನೋಡಿದ್ರು ಆಗೊಂದು ಸ್ತೋತ್ರ ಮಾಡಿದ್ರು. ಈಗ ಶಿಷ್ಯರಾಗಿ ಅವರ ಪಾದವನ್ನು ಹಿಡಿದಾಗ, ಆ ಧೂಳಿಯನ್ನ ಕೈಯಲ್ಲಿ ಹಿಡಿದಾಗ ಹೇಳ್ತಾರೆ, ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಲಸತ್ ಪಾಂಸವಃ ಅಸ್ಮಾನ್ ಪುನಂತು. ಆಚಾರ್ಯರೆಲ್ಲ ನಮ್ಮನ್ನು ರಕ್ಷಣೆ ಮಾಡೋರು. ಆಚಾರ್ಯರ ಪಾದಕ್ಕೆ ಅಂಟಿದ ಧೂಳುಗಳು ನಮ್ಮನ್ನ ಪಾವನ ಮಾಡ್ತವೆ, ರಕ್ಷಣೆ ಮಾಡ್ತದೆ. ಎಲ್ಲಿಯೇ ಇರಿ, ಜಗತ್ತಿನ ಯಾವ ಭೂಭಾಗದಲ್ಲಿ ನೀವು ಇದ್ದರೂ ಪಾಂಸವಃ ಅಸ್ಮಾನ್ ಪುನಂತು ಅಂತ ಕೇಳಿಕೊಂಡ್ರೆ ಆಚಾರ್ಯರ ಪಾದಧೂಳಿ ನಮ್ಮನ್ನ ಪವಿತ್ರ ಮಾಡ್ತದೆ, ರಕ್ಷಣೆ ಮಾಡ್ತದೆ. ಯಾರು ಇಲ್ಲ ಅಂತನ್ನುವಂತಹ ಒಂದು ಅನಾಥ ಭಾವವನ್ನ ದೂರ ಮಾಡಿ ಪ್ರತಿಕ್ಷಣ ನಾನಿದ್ದೇನೆ ಅಂತನ್ನುವ ಭಾವವನ್ನು ತಂದು ಕೊಡ್ತದೆ ಆಚಾರ್ಯ ಪಾದಧೂಳಿ. ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರೋ ಭ್ರಾತಃ ಇಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ. ಏನ್ ಕೇಳ್ಕೊಂಡಿದ್ದಾರೆ ಪಂಡಿತಾಚಾರ್ಯ? ನೀವೇ ನನಗೆ ತಾಯಿ, ನೀವೇ ನನಗೆ ತಂದೆ, ನೀವೇ ಅಣ್ಣ, ನೀವೇ ಗುರು, ಇನ್ಯಾರು ಅಲ್ಲ. ವಾಸುದೇವ ಸರ್ವಂ ಇತಿ. ಕೃಷ್ಣ ಹೇಳ್ತಾನೆ, ವಾ ಅಸುದೇವ ಸರ್ವಂ. ಅಸುದೇವ ಅಂದ್ರೆ ಮುಖ್ಯ ಪ್ರಾಣದೇವರು, ಅವರೇ ಸರ್ವಂ, ಎಲ್ಲ ನಮಗೆ ಅಂತ ತಿಳಿದವರಿಗೆ ಮಾತ್ರ ನಾನು ತಿಳಿತೇನೆ, ಇಲ್ಲೇ ಇದ್ರೆ ತಿಳಿಯೋದಿಲ್ಲ. ಎಲ್ಲರೂ ಗೀತಾ ಓದ್ತಾರೆ, ಗೀತಾ ಓದ್ದವರಿಗೆಲ್ಲ ಗೀತೆಯ ಜ್ಞಾನ ಆಗ್ತದೆ ಅಂತೇನಿಲ್ಲ. ಭಗವದ್ಗೀತೆಯನ್ನು ಓದಿದವರಿಗೆಲ್ಲರೂ ಗೀತೆ ಜ್ಞಾನ ಆಗಿದೆ ಅಂತ ತಿಳ್ಕೋಬಾರದು. ಯಾರು ಅಸುದೇವ ಸರ್ವಂ, ಮುಖ್ಯ ಪ್ರಾಣದೇವರೇ ನಮಗೆಲ್ಲ ಅಂತ ಚಿಂತನೆ ಮಾಡ್ತಾರೋ, ಮಾತರ್ಮೇ ಮಾತರಿಶ್ವನ್ ಅಂತಾರೋ, ಅವರಿಗೆ ಮಾತ್ರ ಏನೋ ಶಾಸ್ತ್ರದ ಜ್ಞಾನ ಆಗ್ತದೆ, ಆ ಮೂಲಕ ಭಗವದ್ಜ್ಞಾನ ಆಗ್ತದೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತಾರೆ, ನಮ್ಮ ಆಚಾರ್ಯರಲ್ಲಿದ್ದ ದೊಡ್ಡ ಗುಣ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠ, ದೇವರಲ್ಲಿರುವಂತಹ ದೊಡ್ಡ ನಿಷ್ಠೆ. ಅಂತಹ ಆಚಾರ್ಯರ ಪಾದಧೂಳಿ ನಮಗಿರ್ಲಿ. ಪ್ರಣಮ್ಯಾಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ. ಏನೋ ನಿಮ್ಮ ಜೊತೆಗೆ ವಾದ ಮಾಡುವ ಒಂದು ಚಾಪಲ್ಯ ತೋರಿಸಿಬಿಟ್ಟೆ. ವಾಸ್ತವಿಕವಾಗಿ ನಾವು ಈ ಕೆಲಸ ಮಾಡಬಾರದು. ಇದು ಚಾಪಲ್ಯ, ನಮ್ದು ಒಂದು ಚಾಂಚಲ್ಯ. ಸೂರ್ಯನ ಎದುರಿನಲ್ಲಿ ನಿಂತುಕೊಂಡು ತಲೆ ಎತ್ತಿ ನೋಡಿ ನೀನೇನು ಅಂತ ಕಣ್ಣು ಕಿಕ್ಕರಿಸಿ ನೋಡಿದಂತೆ ನಮ್ಮ ಪರಿಸ್ಥಿತಿ ಇದೆ. ನೋಡ್ರಿ ಏನಾಗತ್ತೆ, ನೋಡಿದ್ರೆ ಏನಾಗತ್ತೆ? ನಮ್ಮ ಕಣ್ಣೇ ಕುಕ್ಕತ್ತೆ, ಸೂರ್ಯನಿಗೇನಾಗೋದಿಲ್ಲ. ಆದುದರಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಚಾರ್ಯ ಬಳಿ ಕೇಳಿಕೊಂಡು, ನಿಮ್ಮ ಬಾಯಿಯಿಂದ ನಾನೀಗ ಪಾಠ ಕಲಿಬೇಕು, ನೀವೇ ನನಗೆ ಪಾಠ ಹೇಳಬೇಕು. ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಇದ್ದ ಪುಸ್ತಕ ನಾನು ಓದಿದ್ದೇನೆ, ನಿಮ್ಮ ಗ್ರಂಥಗಳನ್ನೇ ನಾನು ಓದಿದ್ದೇನೆ. ನಿಮ್ಮ ಗ್ರಂಥಗಳನ್ನ ನಾನು ಓದಿ ಅರ್ಥ ಮಾಡಿಕೊಂಡದ್ದಕ್ಕೂ ನೀವೇ ಅದನ್ನ ಪಾಠ ಹೇಳಿ ನಮಗೆ ಅರ್ಥ ಮಾಡಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ.
ದಯಮಾಡಿ ಪಾಠ ಪ್ರಾರಂಭ ಮಾಡಬೇಕು. ಇವತ್ತೇ ಪಾಠ ಪ್ರಾರಂಭ, ಶಾಂತಿ ಮಂತ್ರ ಹಾಕ್ಬಿಡ್ಬೇಕು, ಶಾಂತಿ ಪಾಠ ಹಾಕಬೇಕು ಅಂತ ಕೈ ಜೋಡಿಸಿಕೊಂಡು ಕುಳಿತುಕೊಂಡ್ರೆ ಆಚಾರ್ಯರು ಶುಭ ಮುಹೂರ್ತದಲ್ಲಿ ಅವರಿಗೆ ಪಾಠವನ್ನ ಪ್ರಾರಂಭ ಮಾಡಿದ್ರಂತೆ. ಮುಂದಿನ 71ನೇ ಪದ್ಯ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಪಾಠ ಹೇಳಿದರು. ಯಾವ ಗ್ರಂಥವನ್ನ ಮೊದಲು ಪಾಠ ಹೇಳಿದರು? ಬ್ರಹ್ಮಸೂತ್ರ ಭಾಷ್ಯವನ್ನ ಮೊದಲು ಪಾಠ ಹೇಳಿದ್ರಂತೆ. ಇನ್ಯಾವುದೂ ಇಲ್ಲ. ಬ್ರಹ್ಮಸೂತ್ರ ಭಾಷ್ಯ ಪರಮಾದ್ಭುತವಾದ ಭಾಷ್ಯ ಅದು. ಇವತ್ತು ಆಚಾರ್ಯರ ಸರ್ವಮೂಲ ಗ್ರಂಥಗಳ ಅನೇಕ ಗ್ರಂಥಗಳನ್ನು ಪರಿಚಯ ಮಾಡಿಸುವ ಒಂದು ಸುಯೋಗ ನಿಮ್ಮೆಲ್ಲರಿಗೂ ಒಂದು ಭಾಗ್ಯ. ನನಗೆ ಹೇಳಿಸುವುದಕ್ಕೆ, ನಿಮಗೆ ಕೇಳಿಸುವುದಕ್ಕೆ ವಾಯುದೇವರು ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇದು ಹಿಂದೋ ಮುಂದೋ ಗೊತ್ತಿಲ್ಲ, ಇವತ್ತೊಂದು ಕೊಟ್ಬಿಟ್ಟಿದ್ದಾನೆ. ಇವತ್ತೆಷ್ಟಾಗತ್ತೆ ಅಷ್ಟು ಕೇಳೋಣ. ಭಾಷ್ಯ ಪಾಠವನ್ನ ಪ್ರಾರಂಭ ಮಾಡಿದರು. ಸೂತ್ರಕ್ಕೆ ಆಚಾರ್ಯರು ಬರೆದಿರುವಂತಹ ಗ್ರಂಥ ಅದು ಭಾಷ್ಯ. ಆ ಭಾಷ್ಯವನ್ನ ಆಚಾರ್ಯರು ತಾವಾಗಿ ಕುಳಿತುಕೊಂಡು ಪಾಠ ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳು ದಿವ್ಯವಾದ ಸೂತ್ರಗಳು. ನಿತ್ಯ ಪಾಠ ಓದ್ತಾ ಇದ್ರೆ ಆಚಾರ್ಯರ ಭಾಷ್ಯದ ಗಾಂಭೀರ್ಯ, ಟೀಕಾಕೃತ್ಪಾದರ ಅದರ ವ್ಯಾಖ್ಯಾನ, ಸೂತ್ರಗಳ ಮಹಿಮೆ ಪ್ರತಿಯೊಂದು ಅರ್ಥ ಆಗಬೇಕು ಅಂದ್ರೆ ನೀವೇನು 1 ತಾಸು, ಅರ್ಧ ಗಂಟೆ, 2 ಗಂಟೆ ಹಾಕಿದ್ರೆ ಸಾಲೋದೇ ಇಲ್ಲ. ಪಾಠ ಹೇಳ್ತಾ ಇದ್ದಾರಂತೆ. ಮುಂದೆ ಈ 71ನೇ ಶ್ಲೋಕದಲ್ಲಿ ಸಹೋಕ್ತಿ ಅಂತ ಒಂದು ಅಲಂಕಾರ, ಸಹೋಕ್ತಿ ಅಲಂಕಾರದಿಂದ ಒಂದು ಚಮತ್ಕಾರವನ್ನು ತಿಳಿಸ್ತಾರೆ. ಸಹೋಕ್ತಿ ಸಹಭಾವ, ಸಹೋಕ್ತಿ ಸಹಭಾವಶ್ಚೇತ್ ಭಾಸತೆ ಜನರಂಜನ ದಿಗಂತಮಗಮತ್ತಸ್ಯ ಕೀರ್ತಿ ಪ್ರತ್ಯರ್ಥಿಭಿ ಸಹ. ಈ ಅಲಂಕಾರದ ಲಕ್ಷಣವನ್ನು ಹೇಳ್ತಾರೆ. ಒಟ್ಟೊಟ್ಟಿಗೆ ಅನೇಕ ಕಾರ್ಯಗಳಾಗ್ತಾ ಅದು ನಮ್ಮಲ್ಲಿ ಚಮತ್ಕಾರವನ್ನು ಮೂಡಿಸ್ತಿತ್ತು ಅಂದ್ರೆ ಅದಕ್ಕೆ ಸಹೋಕ್ತಿ ಅಲಂಕಾರ ಅಂತ ಕರೀತಾರೆ. ಅಲಂಕಾರಗಳಲ್ಲಿ ಸಹೋಕ್ತಿ ಅಲಂಕಾರ, ವಿನೋಕ್ತಿ ಅಲಂಕಾರ, ಎಲ್ಲ ಅಲಂಕಾರಗಳು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಸಹೋಕ್ತಿ ಅಲಂಕಾರ ಯಾವುದು ಅಂದ್ರೆ ಸಹೋಕ್ತಿ ಸಹಭಾವಶ್ಚೇತ್ ಭಾಸತೆ ಜನರಂಜನ ದಿಗಂತ ಮಗಮತ್ತಸ್ಯ ಕೀರ್ತಿ ಪ್ರತ್ಯರ್ಥಿಭಿ ಸಹ. ಇದು ಲಕ್ಷಣ. ಒಟ್ಟಿಗೆ ಆಗಬೇಕೆಲ್ಲ ಕೆಲಸಗಳು. ಹೇಗಾಯಿತು ನೋಡ್ಕೊಳ್ರಿ. ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧೀಹಿ. ಆಚಾರ್ಯರು ಭಾಷ್ಯದ ಪಾಠವನ್ನ ಪ್ರಾರಂಭ ಮಾಡಿದರು. ವ್ಯಾಖ್ಯಾಂ ಭಾಷ್ಯಸ್ಯ ಇವರು ಪಾಠ ಪ್ರಾರಂಭ ಮಾಡಿದರು. ಅದೇ ಕಾಲಕ್ಕೇನೆ ಶ್ರವಣಂ ಸೂರಿನಂದನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಪಂಡಿತಾಚಾರ್ಯರು. ಸಮಕಾಲ. ಇವರು ಹೇಳೋದೊಮ್ಮೆ ಅವರು ಕೇಳೋದೊಮ್ಮೆ ಆಗಬಾರದು. ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧೀಹಿ ಶ್ರವಣಂ ಸೂರಿನಂದನ ಸಂತಹ ಪ್ರೀತಿಂ. ಅದೇ ಕಾಲಕ್ಕೆ ಎಲ್ಲ ಸಜ್ಜನರಿಗೆ ಪ್ರೀತಿ ಆಯಿತಂತೆ. ಅಬ್ಬಾ, ಎಂಥ ಗುರುಗಳು, ಎಂಥ ಶಿಷ್ಯ. ಅವರು ಹೇಳೋ ಪಾಠ, ಅವರು ಹೇಳೋ ವ್ಯಾಖ್ಯಾನಕ್ಕೆ ನಾವೆಲ್ಲ ಸಾಕ್ಷಿಯಾದವಲ್ಲ ಅಂತ ಅವರ ಮನಸ್ಸಿನಲ್ಲಿ ಒಟ್ಟಿಗೆ ಪ್ರೀತಿ ಹುಟ್ಟಿತಂತೆ. ಆಚಾರ್ಯರ ಪಾಠ ಪ್ರಾರಂಭ ಆಯಿತು, ತ್ರಿವಿಕ್ರಮ ಪಂಡಿತಾಚಾರ್ಯ ಶ್ರವಣ ಪ್ರಾರಂಭ ಆಯಿತು. ಜೊತೆಗೆ ಸಜ್ಜನರ ಮನಸ್ಸಿನಲ್ಲಿ ಪ್ರೀತಿ ಬಂತು. ಇನ್ನೊಂದು ಜೊತೆಗಿದೆ ಅಂತೆ. ಏನಂತ? ಅಸಂತಹ ಅನ್ಯಾಂ ಸಮಮಾರೇಭಿರೇ ತತಃ. ದುರ್ಜನರಿಗೆಲ್ಲ ಹೊಟ್ಟೆಯಲ್ಲಿ ಸಂಕಟ ಶುರುವಾಯಿತಂತೆ. ಹೊಟ್ಟೆ ಬೆಂಕಿ ಬಿತ್ತು. ನಾಕಾಯ್ತು ನೋಡ್ರಿ ಒಟ್ಟಿಗೆ. ಇದಕ್ಕೆ ಸಹಭಾವ, ಒಟ್ಟಿಗೆ ಆಗ್ತಿತ್ತು ಅಂದ್ರೆ ಸಹೋಕ್ತಿ ಅಲಂಕಾರ ಅಂತ ಕರೀತಾರೆ. ಸಹೋಕ್ತಿ ಸಹಭಾವಶ್ಚೇತ್ ಭಾಸತೆ ಜನರಂಜನ. ರಾಜನ ಕೀರ್ತಿ ದಿಕ್ಕಿನ ತುದಿವರೆಗೆ ಹರಡಿತಂತೆ. ರಾಜನ ಕೀರ್ತಿ ದಿಗಂತದವರೆಗೆ ವ್ಯಾಪಿಸಿದಂತೆ. ಯಾವಾಗ ಅಂತ ಕೇಳಿದ್ರೆ ಶತ್ರುಗಳ ಒಟ್ಟಿಗೆ ಅಂತ ಹೇಳಿದ್ರು. ಶತ್ರುಗಳ ಒಟ್ಟಿಗೆ ಅಂದ್ರೆ ಶತ್ರುಗಳೂ ದಿಕ್ಕಿನ ಕೊನೆಗೆ ಮುಟ್ಕೊಂಡ್ಬಿಟ್ರು, ಅವನ ಕೀರ್ತಿಯೂ ದಿಕ್ಕಿನ ಕೊನೆಗೆ ಮುಟ್ಕೊಂಡಿತ್ತು ಅಂತ. ಇಲ್ಲಿ ರಾಜನ ಕೀರ್ತಿ ಮತ್ತು ಶತ್ರುಗಳಿಬ್ಬರೂ ದಿಗಂತಕ್ಕೆ ಹೋಗಿ ಮುಟ್ಟಿದ್ರು ಅಂತ ಏಕಕಾಲದಲ್ಲಿ ಹೇಳಿದ್ರಲ್ಲ. ದಿಗಂತಂ ಅಗಮತ್ತಸ್ಯ ಕೀರ್ತಿ ಪ್ರತ್ಯರ್ಥಿಭಿ ಸಹ. ರಾಜನ ಕೀರ್ತಿಯೂ ದಿಕ್ಕಿನ ತುದಿ ಮುಟ್ಟಿತು, ಶತ್ರುಗಳು ಅಂಜಿಕೊಂಡು ದಿಕ್ಕಿನ ತುದಿಯನ್ನು ಮುಟ್ಟಿದ್ರು ಅಂತಿದೆಯಲ್ಲ. ಇದಕ್ಕೆ ಸಹಭಾವ ಅಂತ ಕರೀತಾರೆ, ಸಹೋಕ್ತಿ ಅಲಂಕಾರ ಅಂತ ಕರೀತಾರೆ. ಇಲ್ಲಿ ಆಯಿತು ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧೀಹಿ ಶ್ರವಣಂ ಸೂರಿನಂದನ ಸಂತ ಪ್ರೀತಿಂ ಅಸಂತಹ ಅನ್ಯಾಂ ಸಮಮಾರೇಭಿರೇ ತತಃ. ಏಕಕಾಲದಲ್ಲಿ ಇವೆಲ್ಲ ಆಯಿತಂತೆ. ಎಷ್ಟೆಷ್ಟು ಚಮತ್ಕಾರದ ಅಲಂಕಾರಗಳಿದೆ. ಇದಕ್ಕೆ ನಾವು ಅಗದಿ ಪ್ರಸಿದ್ಧ ಉದಾಹರಣೆ ಕೊಡ್ತಿರ್ತೀವಿ. ಏನದು? ಕಾಗಿ ಕೊಡೋದಕ್ಕೂ
ಎಂದೆಂದೆಂದೂ ಮುರಿದಿಲ್ಲ ಇಲ್ಲಿ ತನಕ ಟಂಗಿ, ಎಂದೂ ಮುರಿದಿಲ್ಲ. ಹಂಗೆ ಹೇಳ್ಕೊತ ಬಂದೀವಷ್ಟೇ. ಕಾಗಿ ಕೂಡೋದಕ್ಕೂ ಹಣ್ಣು ಬೀಳೋದಕ್ಕೂ ಸರಿ ಹೋಯ್ತು ಅನ್ಬೇಕೆ ವಿನಃ ಕಾಗಿ ಕೊಡೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಅನಬಾರ್ದು. ಯಾಕೆ ಅಂದ್ರೆ ಕಾಕ ತಾಲಿ ಎಂಬಂತ ಸಂಸ್ಕೃತದ ನುಡಿ ಹೊರತಾಗಿ ಕಾಕ ಶಾಖಿ ಎಂಬಂತ ಸಂಸ್ಕೃತ ನುಡಿ ಅಲ್ಲ ಅದು. ನಾವು ಹಂಗೆ ಮಾಡ್ಬಿಟ್ಟಿದ್ದೀವಿ ಅದನ್ನ, ಕಾಕ ಶಾಖಿ ಎಂಬ ಇಟ್ಬಿಟ್ಟಿವಿ. ಕಾಕ ತಾಳ, ತಾಳ ಅಂದ್ರೆ ಹಣ್ಣು. ಇವನು ಕೂಡ ಅದು ಹಣ್ಣು ಲೂಸ್ ಬಹಳ ಸಡ್ಲಾಗಿರ್ತದೆ, ಕೂತ್ಕೊಳ್ಳೆ ಬೀಳ್ತದೆ ಅದು. ಅದಕ್ಕೆ ಕಾಕತಾಳಿ ಎಂಬಂತ ಕರೆದದ್ದು. ಏಕಕಾಲದಲ್ಲಿ ಆಗೋದು. ಅವರು ಕೂಡೋದಕ್ಕೂ ಇವ್ರು ಬೀಳೋದಕ್ಕೂ ಸರಿ ಹೋಯಿತು ಅಂತ ಹೇಳ್ತಾರಲ್ಲ ಹಾಗೆ. ಸಹೋಕ್ತಿ ಸಹಭಾವಶ್ಚೇತ್ ಭಾಸತೆ ಜನರಂಜನ ಹೇಳಿದ್ರು. ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋದೀಹಿ ಶ್ರವಣಂ ಸೂರಿನಂದನ ಸಂತ ಪ್ರೀತಿ ಮಸಂತೋನ್ಯಾಂ ಸಮಮಾರೇ ಬಿರೇ ತತಃ. ಆಯ್ತು, 72ಕ್ಕೆ ಹೋಗೋಣಂತ. ಓದ್ತಾ ಇದ್ದಾರೆ. ನಿತ್ಯ ಪಾಠ ಆಗ್ತಾ ಇದೆ. ಈ ಭಾಷ್ಯದ ಮಹಿಮೆಯನ್ನ ನಾವು ನೀವು ಎಷ್ಟೇ ಶಬ್ದಗಳಿಂದ ಪೋಣಿಸಿ ಹೆಣದು ಹೇಳಿದರೂ ಕೂಡ ಅದು ತುಂಬಾ ಕಡಿಮೆ ಆಗ್ತದೆ. ಅದಕ್ಕೆ ಆಚಾರ್ಯರ ಒಂದರ್ಥದಲ್ಲಿ ಸಾಕ್ಷಾತ್ ಶಿಷ್ಯರಾಗಿ, ಇನ್ನೊಂದರ್ಥದಲ್ಲಿ ಪರಂಪರೆಯ ಶಿಷ್ಯರಾದ ಟೀಕಾಕೃತ್ಪಾದರು ಹೇಳಿರುವ ಮಾತುಗಳನ್ನು ಕೇಳಿದರೆ ಆ ಬ್ರಹ್ಮಸೂತ್ರ ಭಾಷ್ಯ ಎಂಥದ್ದು ಅಂತ ಅರ್ಥ ಆಗ್ತದೆ. ಬ್ರಹ್ಮಸೂತ್ರ ಭಾಷ್ಯ ಎಂಥದ್ದು ಅಂತ. ನಿನಗೆಲ್ಲಾದರೂ ಒಂದು ದಿವಸ ಕತ್ತಲೆ ಅಂತ ಅನಿಸಿದರೆ ಜೀವನದಲ್ಲಿ ನೆನಪಿಟ್ಕೋ. ಟೀಕಾಚಾರ್ಯ ಹೇಳ್ತಾರೆ, ಟೀಕಾಕೃತ್ಪಾದರಂತಾರೆ, ನಿನಗೆ ಜೀವನದಲ್ಲಿ ಕತ್ತಲೆ ಅಂತ ಅನಿಸಿತು ಅಂತ ಇಟ್ಟುಕೋ. ಇನ್ನು ನನಗೆ ಮುಂದೆ ಬೆಳಕೇ ಇಲ್ಲ, ಕೇವಲ ಕತ್ತಲು ಕಾಣಿಸ್ತಾ ಇದೆ ಅಂತಂದಾಗ ಬೇರೆ ಏನು ಮಾಡಬೇಡ, ಯಾರನ್ನ ಮಾತಾಡಬೇಡ. ಬ್ರಹ್ಮಸೂತ್ರ ಭಾಷ್ಯವನ್ನ ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಒಂದು ನಮಸ್ಕಾರ ಹಾಕಿ ಪುಸ್ತಕವನ್ನ ತೆಗಿ, ಆಚಾರ್ಯ ನಿನಗೆ ಮಾರ್ಗದರ್ಶನವನ್ನು ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಟೀಕಾಕೃತ್ಪಾದರಿಗೆ ಇರುವಂತಹ ಒಂದು ದೊಡ್ಡ ವಿಶ್ವಾಸ. ದೊಡ್ಡ ವಿಶ್ವಾಸ. ಕತ್ತಲೆ ಆಗಿದೆ ಜೀವನದಲ್ಲಿ, ಏನೂ ಕಾಣಲಾಗಿದೆ ನನಗೆ ಅಂತ ಇದ್ದಾಗ ಬ್ರಹ್ಮಸೂತ್ರ ಭಾಷ್ಯವನ್ನ ಕೈಯಲ್ಲಿ ತೆಗೆದುಕೋ ಅಂತ ಹೇಳ್ತಾರೆ ಟೀಕಾಕೃತ್ಪಾದರು. ಅದೆಲ್ಲ ಎಲ್ಲ ಕತ್ಲೆ ಪತ್ಲೆ ಏನಿಲ್ಲ ಆಚಾರ್ಯ, ತಾಪತ್ರಯ ಬಹಳ ಆಚಾರ ನಮ್ಮ ಮನೆಯಾಗ. ಇಷ್ಟು ತಾಪತ್ರಯವ ಅಂದ್ರೆ ಅದಕ್ಕೊಂದು ಶಬ್ದ ಸೇರಿಸ್ತಿರ್ತಾರೆ, 100 ತಾಪತ್ರಯವ ಅಂತ ಸೇರಿಸ್ತಿರ್ತಾರೆ. ಎಷ್ಟು ಅಬದ್ಧ ಶಬ್ದ ಇದು ಅಂದ್ರೆ, ತಾಪತ್ರಯ ಅಂದ್ರೆ 3, 106 ಅಂದ್ರೆ 106 + 3 ಅಂದ್ರೆ 109 ಲೆಕ್ಕ ಹೇಳ್ಬೇಕಾಗ್ತದೆ. ಅದಕ್ಕೆ ತಾಪತ್ರಯ ಆಗಿದೆ. ರೋಗ ಬಂದಿದೆ, ಆದಿಭೌತಿಕ, ದೈವಿಕ, ಆಧ್ಯಾತ್ಮಿಕ, ಏನೋ ಒಂದು ತಾಪ, ಮನಸ್ಸಿನಲ್ಲಿ ಒಂದೇನೋ ತಾಪ ಆಗಿದೆ, ಸಹನ ಆಗ್ತಿಲ್ಲ. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ದಿಕ್ಕು ಕಾಣೋದಿಲ್ವಲ್ಲ. ಟೀಕಾಕೃತ್ಪಾದರಂತಾರೆ, ಭಾಷ್ಯವನ್ನ ತೆಗೆದುಕೋ ನೋಡೋಣ ಏನಾಗ್ತದೆ. ಆಚಾರ್ಯನಿಗೆ ಸಮಾಧಾನ ಮಾಡ್ತಾರಲ್ಲ ನೋಡೋಣ ಅಂತ ತೆಗೆದುಕೋ ಅಂತ ಹೇಳ್ತಾರೆ. ಏನ್ ಅದ್ಭುತ ಇದೆಲ್ಲ. ಸ್ವಾಂತಧ್ವಾಂತ ನಿಕೃಂತನೆ ಜಿತಮಘ ವೈಕರ್ತನಾಂಶವ್ರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ ಪಾದಾನ್ ಪ್ರಪದ್ಯೆ ತತಾನ್. ತತ್ವಪ್ರಕಾಶಕಾದ ಪ್ರಾರಂಭದಲ್ಲಿ ಹೇಳುವಾಗಿ ಮಾತನಂತಾರೆ, ಸ್ವಾಂತಧ್ವಾಂತ ನಿಕೃಂತನೆ, ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿರುವಂತಹ ಕತ್ತಲೆಯನ್ನ ಕತ್ತರಿಸಿ ಹಾಕುವುದಕ್ಕೆ ಸಮರ್ಥವಾದದ್ದು ಆಚಾರ್ಯರ ಭಾಷ್ಯ. ಈ ವಿಶೇಷಣ, ಈ ಮಾತು ಕೇವಲ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯಕ್ಕಲ್ಲ, ಆಚಾರ್ಯರ ಸಮಗ್ರ ಸರ್ವಮೂಲ ಗ್ರಂಥಗಳಿಗೆ. ನೀವು ಆಚಾರ್ಯರ ಯಾವ ಕೃತಿ, ಭಾಗವತ ತಾತ್ಪರ್ಯವನ್ನು ತೆಗೆದುಕೊಂಡ್ರೂ ಸರಿ, ಮಹಾಭಾರತ ತಾತ್ಪರ್ಯ ತೆಗೆದುಕೊಂಡ್ರೂ ಸರಿ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳನ್ನು ತೆಗೆದುಕೊಂಡ್ರೂ ಸರಿ, ಯಾವ ಗ್ರಂಥವನ್ನು ತೆಗೆದುಕೊಂಡ್ರ ಸ್ವಾಂತಧ್ವಾಂತ ನಿಕೃಂತನೆ ಜಿತಮಃ ವೈಕರ್ತನಾಂಶುವ್ರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ. ಇದು ವಿಶ್ವಾಸ ಇಲ್ಲ, ನಮಗೆ ವಿಶ್ವಾಸ ಬರೋದಿಲ್ಲ. ಯಾಕೆ ಅಂದ್ರೆ ನಾವಂಥ ಪ್ರಸಂಗವನ್ನೇ ಅನುಭವಿಸಿಲ್ಲ. ನಮಗೆ ಏನೇನು ತಾಪ ಆದ್ರೆ ಸ್ವಂತ ತಾಪ್ ಮಾಡ್ಕೊಂಡು ಅವ್ರ ಕಡೆ ಹೋಗಿ ಕೇಳ್ಕೊಂಡಿರ್ತೀವಿ ನಾವು. ಸ್ವಂತ ತಾಪ್ ಮಾಡ್ಕೊಂಡಿರ್ತಾರೆ. ನಮಗೇನ್ರ ತ್ರಾಸ ಆಯ್ತು ಅಂತ ಇಟ್ಕೊಳ್ಳಿ, ಡಾಕ್ಟರ್ ಕಡೆ ಹೋಗ್ತೀವಿ ಮೊದಲು. ಆ ಡಾಕ್ಟರು ಪೇಷಂಟ್ ಬಂದಿಲ್ಲ ಅಂತ ತಾಪ್ ಮಾಡ್ಕೊಂಡು ಕೂತಾನವ. ಪೇಷಂಟ್ ಬಂದಿಲ್ಲ ಅಂತ ತಾಪ ಮಾಡಿಕೊಂಡ ಕೂತವನ ಕಡೆ ಹೋಗಿ ನಮ್ಮ ತಾಪವನ್ನು ಹೇಳ್ಕೊಂಡಿರ್ತೀವಿ. 2 ತಾಪ ಕೂಡ್ಕೊಂಡ್ರೆ ಏನಾಗ್ತದೆ ಹೇಳಿ ನೋಡಂತ. ಪ್ಲಸ್ ಕೂಡ್ಕೊಂಡ್ರೆ ಏನಾಗ್ತದ್ರಿ? ಹರೇ ನಮಃ. ಆದ್ರಿಂದ 2 ತಾಪ ಕೂಡ್ಕೊಂಡ್ರೆ ಅತಿ ತಾಪ ಆಗ್ತಾ ಹೊರತಾಗಿ ಎಂದೂ ಕೂಡ ಶಾಂತ ಆಗೋದಿಲ್ಲ. ಆಚಾರ್ಯರ ಬಗ್ಗೆ ಎಷ್ಟು ವಿಶ್ವಾಸ. ಎತ್ತಾಗಿ ಕುಳಿತುಕೊಂಡು ಕೇಳಿರುವಾಗಲೇನೆ ಇಷ್ಟು ವಿಶ್ವಾಸ ಇದ್ರೆ ಇನ್ನು ಸನ್ಯಾಸಿಗಳಾಗಿ ಕುಳಿತುಕೊಂಡು ವ್ಯಾಖ್ಯಾನ ಬರೆಯುವಾಗ ಏನು ವಿಶ್ವಾಸ ಇರಬೇಡ. ಒಂದೊಂದು ವಾಕ್ಯಗಳನ್ನು ಓದ್ತಾ ಇರುವಾಗ ಸ್ವಾಂತಧ್ವಾಂತ ನಿಕೃಂತನೆ,
ಒಳಗಿನ ಕತ್ತಲೆಯನ್ನ ಕಳೆದು ಕಳೆದು ಕತ್ತರಿಸಿ ಹಾಕ್ತಾ ಇದೆ. ಜಿತಮಃ ವೈಕರ್ತನ ಅಂಶುವ್ರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿ ಕಮಲಂ. ಯಾವ ಚಂದ್ರ ಇದ್ರ ಮುಂದೆ, ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಮುಂದೆ ಯಾವ ಚಂದ್ರ ನಿಲ್ತಾನೆ ತಾಪತ್ರಯ ಉನ್ಮೂಲನೆ ಮಾಡುವುದಕ್ಕಾಗಿ? ಸಾಧ್ಯನೇ ಇಲ್ಲ. ಇಷ್ಟು ಅದ್ಭುತವಾಗಿ ಆಚಾರ್ಯರ ಭಾಷ್ಯದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ನಾನು ಭಾಷ್ಯದ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಇವತ್ತಲ್ಲ, ಅದು ಮುಗಿಯೋ ಕೆಲಸ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಆಚಾರ್ಯ ಒಂದು ಮಾತು ಹೇಳಿದ್ದಾರೆ, ಭಾಷ್ಯಂಚ ಅತ್ಯರ್ಥ ವಿಸ್ತರಂ. ಭಾಷ್ಯದ ಅರ್ಥವನ್ನು ತಿಳಿದು ಮುಗಿಸಿದ್ದೇವೆ ಅಂತ ಭ್ರಮೆಗೆ ಬೀಳ್ಬೇಡ್ರಿ. ಬಹುಜ್ಞ ಏವ ಜಾನಂತಿ ವಿಶೇಷೇಣ ಅರ್ಥಮೇತಯೋ. ಅನುವ್ಯಾಖ್ಯಾನದ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಅನುವ್ಯಾಖ್ಯಾನ ಭಾಷ್ಯವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರು ಸರ್ವಜ್ಞರಾಗಿರ್ಬೇಕು, ಬಹುಜ್ಞನಾಗಿರ್ಬೇಕು, ಅಂದ್ರೆ ಮಾತ್ರ ಅರ್ಥ ಆಗ್ತದೆ, ಇಲ್ಲದೆ ಇದ್ರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಪಾಠ ನಡೀತಾ ಇದೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಮೈಯೆಲ್ಲ ಕಿವಿಯನ್ನ ಮಾಡಿಕೊಂಡು ಕೇಳ್ತಾ ಇದ್ದಾರೆ. ಪ್ರಾಯ ಸಂಸ್ಕೃತದಲ್ಲಿ ಸಹಸ್ರಾಕ್ಷ ಅಂತ ಒಂದು ಶಬ್ದ ಇದೆ. ಸಹಸ್ರಾಕ್ಷ ಅಂತನ್ನೋ ಶಬ್ದ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ನೋಡೋದು ಅಂತ ಅರ್ಥ. ಸಹಸ್ರಾಕ್ಷ ಅಂದ್ರೆ ಏನು? ಮೈಯೆಲ್ಲ ಕಣ್ಣಾಗಿಟ್ಕೊಂಡು ನೋಡ್ಬೇಕು ಅಂತ. ಆದ್ರೆ ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಮೈಯೆಲ್ಲ ಕಿವಿಯಾಗಿಟ್ಕೊಂಡು ಕೇಳ್ತಾ ಇದ್ರಂತೆ. ಯಾಕೆ? ಆಚಾರ್ಯ ಬಾಯಿಯಿಂದ ಬಂದ ಒಂದು ಶಬ್ದವು ನನ್ನ ಕಿವಿಯಲ್ಲಿ ಪ್ರವೇಶ ಮಾಡದೆ ಬೇರೆ ಕಡೆಗೆ ಹೋಗಬಾರದು. ನಮ್ಮ ಪ್ರವಚನ ಕೂತಾಗ ಎಷ್ಟೋ ಶಬ್ದ ಕಿವಿ ಒಳಗ ಹೋಗಂಗಿಲ್ರಿ. ಅವು ಕಿವಿ ಒಳಗ ಹೋಗಂಗಿಲ್ಲ, ಎಲ್ಲೋ ಮ್ಯಾಲೆ ಹೋಗ್ಬಿಡ್ತಾವ. ಆಕಾಶದಾಗ ಹಾಸಿ ವಿಮಾನ ಕೂತವ್ರು ಹೋಗ್ತಿರ್ತಾರಲ್ಲ, ಹಂಗ ಮ್ಯಾಲ ಹಿಂಗ ತಲೆ ಮೇಲೆ ಹಿಂಗ ಮ್ಯಾಲೆ ಹೋಗ್ಬಿಡ್ತಾವ. ಕೆಲವರಿಗೆ ತಲೆ ಮೇಲೆ, ಕೆಲವರಿಗೆ ಇನ್ನೂ ಮೇಲೆ, ಕೆಲವರಿಗೆ ಎಲ್ಲೆಲ್ಲೂ ಇಲ್ಲ. ಕಿವಿ ಒಳಗೆ ಹೋಗಬೇಕಾಗಿದ್ರೆ ಮೈಯೆಲ್ಲ ಕಿವಿ ಮಾಡಿ ಕೇಳ್ಕೋಬೇಕಂತೆ. ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯ ಮನಸ್ಸಿನಲ್ಲಿ ಇದ್ದದ್ದನ್ನ ಓದಿಬಿಟ್ರು. ಒಂದು ಮಾತು ಹೇಳಿದ್ರು, ತ್ರಿವಿಕ್ರಮ ಪಂಡಿತರೇ ಭಾಷ್ಯಕ್ಕೆ ವ್ಯಾಖ್ಯಾನ ಬರಲಿ ಅಂತ ಹೇಳ್ಬಿಟ್ರು. ಏನಾನಂದ, ಏನಾನಂದ. ಅವರಂದ್ರು ಪಾಠ ಕೇಳೋ ಸೌಭಾಗ್ಯ ಸಿಕ್ಕರೆ ಸಾಕಾಗಿತ್ತು, ಆ ಗ್ರಂಥಕ್ಕೆ ನನಗೆ ವ್ಯಾಖ್ಯಾನ ಬರಿ ಅಂತ ಹೇಳ್ತಾರಲ್ಲ ಅಂದ್ರೆ ಕುಡಿದು ಬಿಟ್ರು. ಗುರುವಾಜ್ಞಾ ಗೌರವ ಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ ಷಡರ್ಧ ವಿಕ್ರಮಾರ್ಯೋಸೌ ಮಹಾಚಾರ್ಯ ಮಭಾಷತ್. ಗುರುವಾಜ್ಞಾ ಗೌರವ ಟೀಕಾಂ, ಗುರುವಾಜ್ಞಾ ಗೌರವ ಟೀಕಾಂ. ಟೀಕಾ ಬರಲಿ ಕುಳಿತುಕೊಂಡ್ರು. ಫಸ್ಟ್ ಟೀಕಾಕಾರರು ಯಾರು? ಗೃಹಸ್ಥಾಶ್ರಮಿಗಳಲ್ಲಿ ಮೊಟ್ಟ ಮೊದಲ ಟೀಕಾಕಾರರು ತ್ರಿವಿಕ್ರಮ ಪಂಡಿತಾಚಾರ್ಯ. ಸನ್ಯಾಸ ಶಿಷ್ಯಗಳಲ್ಲಿ ಮೊಟ್ಟ ಮೊದಲ ಟೀಕಾಕಾರರು ಪದ್ಮನಾಭ ತೀರ್ಥರು. ಸನ್ಯಾಸ ಶಿಷ್ಯ ಪರಂಪರೆ ಮೊದಲು ಅದು ಪದ್ಮನಾಭ ತೀರ್ಥರು ಮೊದಲು ರಚನೆ ಮಾಡಿದರು. ಈಚೆಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದರು. ಅವರು ಒಂದೇ ಧೈರ್ಯದ ಮೇಲೆ ಬರೆದಿದ್ದಾರಂತೆ. ಅವರೇ ಹೇಳ್ಕೊಂಡಿದ್ದಾರೆ. ತತ್ವಪ್ರದೀಪದಲ್ಲಿ ಹೇಳುವಾಗ ಒಂದು ಮಾತು ಬರೀತಾರೆ ಅವರು, ಆಜ್ಞಾಬಲಾದ್ ಅಕೃಷಿ ಲೇಷತ ಏಷ ತೇಷಾಂ. ತತ್ವಪ್ರದೀಪದಲ್ಲಿ ಹೇಳೋ ಮಾತು, ಗುರುಗಳು ಬರಿ ಹೋಗ್ ಅಂತ ಹೇಳಿದ್ದಕ್ಕೆ ಬರೆದಿದ್ದೀನಿ ಎಂದರು. ನಾನು ನನ್ನ ಬುದ್ಧಿ ಉಪಯೋಗಿಸ್ಕೊಂಡು ಬಹಳ ಶ್ರಮಪಟ್ಟು ಚಮತ್ಕಾರ ಮಾಡಿ ಅದ್ಭುತವಾಗಿ ಬರೆದಿದ್ದೀನಿ ಅಂತ ಹೇಳಲಿಲ್ಲ ಅವರು. ಬರಿ ಹೋಗ್ ನೀವೊಂದು ಬರಿ ಅಂತ ಹೇಳಿ ಗುರುಗಳು ಹೇಳಿದ್ದಕ್ಕೆ ಆ ಗುರುಗಳ ಉಕ್ತಿಯ ಸಾಮರ್ಥ್ಯದಿಂದಾಗಿ ನಾನು ಇದನ್ನು ಬರಿತಾ ಇದ್ದೀನಿ. ಗುರುಗಳ ಮಾತಿನ ಮೇಲೆ ಎಷ್ಟು ವಿಶ್ವಾಸ ಇರ್ತದೆ. ಶಿಷ್ಯರಾಗಿದ್ದವರು ಗುರುಗಳ ಮಾತಿನ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡಿರ್ತಾರಂತೆ. ನಿನಗಾಗ್ತದೆ, ನೀ ಮಾಡು ಅಂತ ಇಷ್ಟು ಹೇಳಿದರೆ ಗುರುಗಳು ಅದು ಕೆಲಸ ಮಾಡಿ ಕೊಡ್ತದೆ. ಕಾಮಧೇನು ಉಪಾಸ್ಮಹೆ ಅಂತ. ಗುರುಗಳ ಅನುಗ್ರಹ ಹೇಗಿರ್ತದೆ ಅಂದ್ರೆ ಕಾಮಧೇನು ಅಂತೆ. ಅದು ಏನು ಬೇಕಾದರೂ ಬಯಸದ್ದನ್ನು ಕೊಡುವಂತಹ ಸಾಮರ್ಥ್ಯ ಇದ್ದದ್ದು. ಲೌಕಿಕ ಫಲಲಕ್ಷಣಾಮೃತ ದೋಹಿನೀಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನು ಉಪಾಸ್ಮಹೆ ಅಂತ ಹೇಳ್ತಾರೆ. ಲೌಕಿಕ ಫಲ ಅಲೌಕಿಕ ಫಲ ಯಾವುದನ್ನಾದ್ರೂ ತಂದುಕೊಳ್ಳಲಿಕ್ಕೆ ಸಮರ್ಥವಾದದ್ದು ಗುರುವನುಗ್ರಹ. ತ್ರಿವಿಕ್ರಮ ಪಂಡಿತಾಚಾರ್ಯ ಅನುಭವಿಸಿಬಿಟ್ಟಿದ್ದಾರೆ. ಅವರು ಹೇಳಿದರು, ಗುರುವಾಜ್ಞಾ ಗೌರವ ಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ ಷಡರ್ಧ ವಿಕ್ರಮಾರ್ಯೋಸೋ ಮಹಾಚಾರ್ಯ ಮಮೋಚತ. ಆಚಾರ್ಯರೇ, ಗುರುಗಳೇ, ಹೆಂಗ್ ಸಾಧ್ಯ ಇದು? ನೀವು ಬರೆದಿರುವಂತಹ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ನನ್ನ ಸಾಮರ್ಥ್ಯ ಇದೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲವೇ ಅಲ್ಲ. ನೀವೇನೋ ತಲೆ ಮೇಲೆ ಕೈ ಇಟ್ಟು ಬರಿ ಅಂದ್ರೆ ಬರಿತೀನಿ, ಇಲ್ಲೇ ಇದ್ರೆ ಆಗೋದಿಲ್ಲ. ಯಾಕೆ? ಕವೀಂದ್ರೈಹಿ ನ ಸಮಾಪ್ಯಂತೆ ಸಂಗೃಹ್ಯಾಪಿ ಯಥೋನಿಶಂ ನ್ಯಾಯರತ್ನಾನಿ ಭಾಷ್ಯಾಬ್ದೇಹೆ ಅಸ್ಯ ಗಾಂಭೀರ್ಯಂ ಅದ್ಭುತಂ. ಇದರಲ್ಲಿರುವಂತಹ ನ್ಯಾಯಗಳು ಯುಕ್ತಿಗಳು ನೀವು ಹೇಳಿದ್ದನ್ನ ಮಹಾ ಮೇಧಾವಿಗಳು ಸೇರಿಕೊಂಡು ಹಗಲು ರಾತ್ರಿ ಸಂಗ್ರಹ ಮಾಡಿದರೂ ಮುಕ್ತಾಯ ಆಗುವುದಿಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಗ್ರಂಥ ಇದು. ಮಹಾ ಭಾಷ್ಯ ಇದು, ಆಚಾರ್ಯ ಬರೆದಿರುವಂತಹ ಭಾಷ್ಯ.
ಎಲ್ಲಿ ಸಾಧ್ಯ ಇದೆ ನಮ್ಮ ಕಡೆಯಿಂದ? ಈ ಮೊದಲು ಅನೇಕ ಜನ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಸ್ವಲ್ಪ ಒಂದೆರಡು ಮಾತು ಆ ಕಡೆ ಹೋಗಿ ಈ ಕಡೆಗೆ ಬರ್ತೀವಿ. ಆಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಏನು ಅಂತ ಗೊತ್ತಾಗಬೇಕು ಅನ್ನುವುದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರಾಚೀನ ಭಾಷ್ಯಕಾರರು ಅಂತ ಕರೆಸಿಕೊಂಡವರು ಅನೇಕ ಜನರು. ಕಾಲದಿಂದ ಮೊದಲಿನಲ್ಲಿ ಇದ್ದವರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಇನ್ನು ಬೇರೆ ಬೇರೆ ಆಚಾರ್ಯರು, ಮಹಾನುಭಾವರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಭಾಷ್ಯ ಎಂಬುದಾಗಿ ಅವರು ಕಾಲತಃ ಆಚಾರ್ಯರಿಗಿಂತ ಮೊದಲಿದ್ದವರು, ಕಾಲತಃ ಆಚಾರ್ಯರು ಅನಂತರದಲ್ಲಿ ಬಂದವರು. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವ್ಯವಸ್ಥೆ ಮಾಡಿಕೊಂಡದ್ದು ಹೇಗಿದೆ, ಉಳಿದ ಆಚಾರ್ಯರುಗಳು ವ್ಯವಸ್ಥೆ ಮಾಡಿಕೊಂಡದ್ದು ಹೇಗಿದೆ ಅಂತನ್ನುವುದು ಇವತ್ತು ಉಪಲಬ್ಧ ಇದ್ದ ಎಲ್ಲಾ ಗ್ರಂಥಗಳಲ್ಲಿದೆ. ಇದು ನಾವು ಹೇಳುವುದು ಬೇಕಾಗಿಲ್ಲ. ಅರ್ಥಾತ್ ಮಾಧ್ವರು ತಮ್ಮ ಆಚಾರ್ಯರ ಹೆಗ್ಗಳಿಕೆಯನ್ನು ಹೇಳ್ಕೊಳ್ಳಿಕ್ಕೆ ತಾವೇ ಬೆನ್ ತಟ್ಕೊಂಡ್ರು ಅನ್ನುವ ಅವಶ್ಯಕತೆ ನಮಗೇನಿಲ್ಲ. ಇವತ್ತು ಪುಸ್ತಕಗಳಿದೆ, ಎಲ್ಲರೂ ಮುಕ್ತವಾಗಿ ಇದನ್ನು ನಾವು ಎಲ್ರಿಗೂ ಅವಕಾಶ ನೀಡುತ್ತೇವೆ. ಯಾರಾದರೂ ಪುಸ್ತಕ ತೆಗೆದುಕೊಂಡು ಬಂದ ಗ್ರಂಥವನ್ನ ಅಧ್ಯಯನ ಮಾಡಿಕೊಂಡವರು ಬಂದವರಿದ್ರೆ ಅವರಿಗೆ ಇದು ಅರ್ಥ ಆಗತ್ತೆ. ರಾಮಾನುಜಾಚಾರ್ಯರು ಹಾಗೂ ಶಂಕರಾಚಾರ್ಯರು ಮಾಡಿರುವ ವ್ಯಾಖ್ಯಾನದಲ್ಲಿ ನಮಗೆ ಕಂಡು ಬರುವುದೇನು ಅಂದ್ರೆ, ಕೇವಲ 10 ಉಪನಿಷತ್ತುಗಳಿವೆಯಲ್ಲ, ಆ 10 ಉಪನಿಷತ್ತುಗಳಲ್ಲಿ ಬಂದ ವಾಕ್ಯದ ವಿಚಾರವನ್ನ ಮಾಡುವುದಕ್ಕಾಗಿ ಇಡೀ ಬ್ರಹ್ಮಸೂತ್ರಗಳ ವಿನಿಯೋಗ ಆಗಿದೆ ಅಂತ ಅವರ ವ್ಯವಸ್ಥೆ. ಅಂದ್ರೆ ಈಶಾವಾಸ್ಯ, ಕೇನ, ಕಟ, ಪ್ರಶ್ನೆ ಇವತ್ತು ಬರುತ್ತೆ 10 ಉಪನಿಷತ್ತುಗಳು. ಆ 10 ಉಪನಿಷತ್ತುಗಳು ವಾಸ್ತವಿಕವಾಗಿ ಉಪನಿಷತ್ತುಗಳು ಅಷ್ಟೇ ಇಲ್ಲ, ಅನೇಕ ಉಪನಿಷತ್ತುಗಳು, ಪ್ರಧಾನವಾಗಿ 10. ಆ 10 ಉಪನಿಷತ್ತುಗಳಲ್ಲಿ ಬಂದ ವಾಕ್ಯಗಳ ವಿಚಾರಕ್ಕಾಗಿ ಬಂದದ್ದು ಈ ಸೂತ್ರಗಳು ಅಂತ ಅವರ ಗ್ರಂಥಗಳನ್ನು ನೋಡಿದಾಗ ಅನಿಸ್ತದೆ. ಮಧ್ವಾಚಾರ್ಯರು ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಿ ನಿಜವಾದ ಸೂತ್ರದ ಆಂತರ್ಯವನ್ನ ಹೇಳ್ತಾರೆ. ವೇದವ್ಯಾಸ ದೇವರು ಸೂತ್ರವನ್ನ ರಚನೆ ಮಾಡಿದ್ದು 10 ಉಪನಿಷತ್ತುಗಳ ಅರ್ಥ ತಿಳಿಸುವುದಕ್ಕಾಗಲ್ಲ, ಸಮಗ್ರ ವೇದಗಳ ಅರ್ಥವನ್ನ ತಿಳಿಸುವುದಕ್ಕಾಗಿ. ಸಮಗ್ರ ವೇದಗಳು ಅಂದ್ರೆ ಏನು? ಮಂತ್ರ ಭಾಗ ಇರಬಹುದು, ಬ್ರಾಹ್ಮಣ ಭಾಗ ಇರಬಹುದು, ಆರಣ್ಯಕ ಇರಬಹುದು, ಉಪನಿಷತ್ ಇರಬಹುದು. ಎಲ್ಲಾ ಭಾಗಗಳಿಗೂ ಸರಿಯಾದ ಅರ್ಥವನ್ನು ತಿಳಿಸುವುದಕ್ಕಾಗಿ ವೇದವ್ಯಾಸ ದೇವರು ಸೂತ್ರವನ್ನು ಬರೆದುಕೊಟ್ಟಿದ್ದಾರೆ. ನೋಡ್ರಿ, ಆಚಾರ್ಯರ ದೃಷ್ಟಿಯಲ್ಲಿ ಕರ್ಮಕಾಂಡದ ವಾಕ್ಯಗಳಿವೆ ಅಂತ ಇಟ್ಕೊಳ್ಳೋಣ. ಕರ್ಮವನ್ನ ಹೇಳುವ ವಾಕ್ಯಗಳು, ಆ ಕರ್ಮವನ್ನ ಹೇಳುವ ವಾಕ್ಯಗಳೂ ಕೂಡ ಭಗವಂತನನ್ನೇ ತಿಳಿಸ್ತದೆ ಅಂತ ಹೇಳಿದ ಆಚಾರ್ಯರು ಮಧ್ವಾಚಾರ್ಯರು. ಉಳಿದವರು ವೇದವನ್ನ 2 ಭಾಗ ಮಾಡಿಬಿಟ್ಟಿದ್ದಾರೆ. ಕರ್ಮವನ್ನ ಹೇಳುವ ವೇದ ಬೇರೆ, ಬ್ರಹ್ಮನನ್ನ ಹೇಳುವ ವೇದ ಬೇರೆ ಅಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದು ಮಧ್ವಾಚಾರ್ಯರ ಹೊರಗಿನ ವ್ಯವಸ್ಥೆ. ಆಚಾರ್ಯರ ತರುವಾಯ ಬಂದ ವ್ಯವಸ್ಥೆ ಏನು ಅಂದ್ರೆ, ವೇದದ ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರದವರೆಗೂ ಕೂಡ ಭಗವಂತನನ್ನೇ ಹೇಳ್ತದೆ ಅಂತ ಮಾಡಿದ ವ್ಯವಸ್ಥೆ ಮಧ್ವಾಚಾರ್ಯ. ವೇದಗಳಲ್ಲಿ ಬಂದ ವಾಕ್ಯಗಳು ಮಾತ್ರ ದೇವರನ್ನ, ಅಂದ್ರೆ ಉಪನಿಷತ್ತುಗಳಲ್ಲಿ ಬಂದ ವಾಕ್ಯಗಳು ಮಾತ್ರ ದೇವರನ್ನ ಹೇಳ್ತದೋ ಇಲ್ಲೋ ಅಂತ ಚಿಂತನೆ ಮಾಡಿದವರು ಕೆಲವರಾದ್ರೆ, ಆಚಾರ್ಯರಂತಾರೆ ವೇದದಲ್ಲಿ ಬಂದ ವಾಕ್ಯ, ಪದ, ವರ್ಣ, ಸ್ವರ ಪ್ರತಿಯೊಂದೂ ಕೂಡ ಭಗವಂತನನ್ನೇ ಹೇಳ್ತದೆ ಅಂತ ಸಮನ್ವಯ ಮಾಡಿದವರು. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ಹೇಳಿದ್ರೆ, ಅಗ್ನಿಂ ಅನ್ನುವಲ್ಲಿ ಆ ಗ ನಿ ಇ ಎಂಬ 4 ಅಕ್ಷರಗಳು ಭಗವಂತನ ಹೇಳ್ತದೆ. ಅಲ್ಲಿರುವಂತಹ ಸ್ವರ ಅಗ್ನಿಮೀಳೆ ಸ್ವರವೂ ಕೂಡ ಭಗವಂತನನ್ನ ಹೇಳ್ತದೆ. ಅಗ್ನಿಂ ಈಳೆ ಎನ್ನುವ ಪದಗಳು ಭಗವಂತನನ್ನ ಹೇಳ್ತದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಎನ್ನುವ ವಾಕ್ಯವೂ ಭಗವಂತನನ್ನ ಹೇಳ್ತದೆ ಅಂತ ತೋರಿಸಿಕೊಟ್ಟ ಏಕೈಕ ಆಚಾರ್ಯರು ಮಧ್ವಾಚಾರ್ಯರು. ಉಳಿದವರೆಲ್ಲ ಇದು ಕರ್ಮಕಾಂಡದ ವಾಕ್ಯಗಳು ಅಂತ ಹೇಳಿ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಕೇವಲ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನೇಹನ ನಾಸ್ತಿ ಕಿಂಚನ, ಸರ್ವಂ ಖಲ್ವಿದಂ ಬ್ರಹ್ಮ, ಈ ವಾಕ್ಯಗಳಲ್ಲೇ ಗಿರ್ಕಿ ಹೊಡಿತಾ 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 ಕೂತು ಬಿಟ್ಬಿಟ್ಟಿದ್ದಾರೆ. ವಸಂತೆ ವಸಂತೆ ಜ್ಯೋತಿಷ ಯಜೇತ ಅನ್ನುವಂತಹ ಒಂದು ವೇದವಾಕ್ಯ, ಇದು ಕರ್ಮಕಾಂಡದ ವಾಕ್ಯ. ಇದನ್ನ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ, ಇದು ದೇವರನ್ನ ಹೇಳ್ತದೆ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಟ್ಬಿಟ್ರಿ. ಇದನ್ನ ಮಧ್ವಾಚಾರ್ಯ ತೆಗೆದುಕೊಂಡ್ರು. ವಸಂತೆ ವಸಂತೆ ಜ್ಯೋತಿಷ ಯಜೇತ ಎಂಬ ವಾಕ್ಯವು ದೇವರನ್ನೇ ಹೇಳ್ತದೆ ಅಂತ ಹೇಳಿದವರು ಮಧ್ವಾಚಾರ್ಯ ಅಲ್ರಿ. ಅಲ್ಲಿರೋ ವಾಕ್ಯದ ಅರ್ಥ ಏನು? ವಸಂತೆ ವಸಂತ ಋತುವಿನಲ್ಲಿ, ವಸಂತೆ ವಸಂತ ಋತುವಿನಲ್ಲಿ ಜ್ಯೋತಿಷ ಜ್ಯೋತಿಷ್ಠೋಮವನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲಿ ದೇವರು ಬರಬೇಕು? ಆಚಾರ್ಯರಂದ್ರು ನಿನಗೆ ಗೊತ್ತಿಲ್ಲ ಅಂತ ಹೇಳು. ಆ ಶಬ್ದವನ್ನ ಭಗವಂತನಲ್ಲಿ ಸಮನ್ವಯ ಮಾಡುವ ಕಲೆ ಬರೋದಿಲ್ಲ ಅಂತ ಹೇಳು. ವಸಂತಿಶ್ಚ ವಸಂತತಃ, ವಸಂತತಃ ವಸಂತಃ. ಎಷ್ಟು ಚೆನ್ನಾಗಿದೆ ನೋಡ್ರಿ. ವಾಸ ಮಾಡುತ್ತಾ ಎಲ್ಲ ಕಡೆಗೆ ವ್ಯಾಪಿಸಿದ್ದರಿಂದ ದೇವರಿಗೆ ವಸಂತಿ ಅಂತ ಕರೀತಾರೆ.
ಎಲ್ಲ ಕಡೆಗೆ ವಾಸ ಮಾಡಿಕೊಂಡು ವ್ಯಾಪ್ತನಾಗಿದ್ದಾನೆ. ಅದರಿಂದ ದೇವರು ವಸಂತಿ. ಅದರ ಸಂಬೋಧನಾ ವಿಭಕ್ತಿ ವಸಂತೆ. ಹರಿಶಬ್ದ ನಡೆದಂಗೆ ನಡೀತದದು. ವಸಂತೆ, ಎಲ್ಲ ಕಡೆಗೆ ವಾಸ ಮಾಡಿ ವ್ಯಾಪ್ತನಾದ ಭಗವಂತನೇ. ಓ ಎಲ್ಲ ಕಡೆಗೆ ವಾಸ ಮಾಡಿದ ಭಗವಂತನೇ ವಸಂತೆ ವಸಂತೆ. ಜ್ಯೋತಿಷ, ಜ್ಯೋತಿಷ ಪ್ರಾಣರೂಪತಃ ಪ್ರಕಾಶ ರೂಪನಾದ ಪ್ರಾಣರೂಪನಾದ ಭಗವಂತನೇ ಜ್ಯೋತಿಷ. ಆಯಜೇತ ಹತ್ತಿರಕ್ಕೆ ಬಾ ಅನ್ನುವ ಒಂದೊಂದು ಶಬ್ದಗಳನ್ನು ಕರ್ಮಕಾಂಡದಲ್ಲಿ ಇದ್ದ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ ಆಚಾರ್ಯರು ವಸಂತೆ ವಸಂತೆ ಜ್ಯೋತಿಷಾಯಜೇತ. ಈ ತರಹದ ವಾಕ್ಯಗಳನ್ನೆಲ್ಲವನ್ನ ಸಮನ್ವಯ ಮಾಡಿಕೊಟ್ಟದ್ದು ಬ್ರಹ್ಮಸೂತ್ರಗಳು ಎಂದು ತಿಳಿಸಿಕೊಟ್ಟದ್ದು ಆಚಾರ್ಯರು ಭಾಷ್ಯದಲ್ಲಿ. ಪಾಲ ವ್ಯವಸ್ಥೆ ಮಾಡಿಕೊಳ್ಳಿಕ್ ಬರಲಿಲ್ಲ, ಅಧ್ಯಾಯದ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಕ್ ಬರಲಿಲ್ಲ. ಎಷ್ಟೋ ಆಚಾರ್ಯರಿಗೆ ಎರಡು ಸೂತ್ರವ ಒಂದು ಸೂತ್ರವ, ಸೂತ್ರಪಾಠ ಸರಿ ಇದೆಯಾ ಸೂತ್ರಪಾಠ ಸರಿ ಇಲ್ವಾ ಅಂತನ್ನೋದೇ ಗೊತ್ತಾಗಿಲ್ಲ. ಬಹಳ ವಿಚಿತ್ರ. ಎರಡು ಸೂತ್ರ ಇದ್ದದ್ದನ್ನ ಒಂದು, ಒಂದು ಸೂತ್ರ ಇದ್ದದನ್ನ ಎರಡು, ಸಪ್ತಮಿ ಇದ್ದದನ್ನ ಪ್ರಥಮ, ಪ್ರಥಮ ಇದ್ದದನ್ನ ಸಪ್ತಮಿ, ಎಲ್ಲಾ ಗದ್ದಲಗಳನ್ನ ಮಾಡಿಕೊಂಡು ಬಿಟ್ಟಿದ್ದಾರೆ. ಸೂತ್ರಗಳ ಸಂಖ್ಯೆ ಗೊತ್ತಿಲ್ಲ, ಪೂರ್ವಾಪರ ಹಿಂದೆ ವ್ಯವಸ್ಥೆ ಗೊತ್ತಿಲ್ಲ. ಆದರೆ ಮಧ್ವಾಚಾರ್ಯರು ಮಾತ್ರ ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡಿ ಮೊದಲನೇ ಅಧ್ಯಾಯಕ್ಕೆ ಸಮನ್ವಯಾಧ್ಯಾಯ, ಇಲ್ಲಿ ಕೇವಲ ಸಮನ್ವಯ ಮಾಡಬೇಕೇ ವಿನಃ ಬೇರೆದನ್ನು ಮಾಡೋ ಹಾಗಿಲ್ಲ. ಎಷ್ಟು ಅದ್ಭುತವಾದ ಸಮನ್ವಯಗಳನ್ನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾರೆ ಆಚಾರ್ಯರು. ಅಂದ್ರೆ ಪ್ರಕೃತ್ಯಧಿಕರಣ ಅಂತ ಒಂದು ಬರ್ತದೆ, ಹೆಸರು ಗೊತ್ತಿದೆ ನಿಮಗೆ. ಪ್ರಕೃತಿ ಅಂದ್ರೆ ಅರ್ಥ ಆಗತ್ತೆ. ಪ್ರಕೃತ್ಯಧಿಕರಣ ಅಂದ್ರೆ ಇದಕ್ಕೆ ಎಲ್ಲರೂ ಮಧ್ವಾಚಾರ್ಯರೊಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಸಾಂಖ್ಯರ ನಿರಾಕರಣಕ್ಕಾಗಿ ಬಂದದ್ದು ಈ ಅಧಿಕರಣ. ಪ್ರಕೃತಿಯೇ ಎಲ್ಲ ಮಾಡ್ತದೆ ಅಂತ ತಿಳ್ಕೊಂಡು ಹೇಳಿದ್ದು ಮಧ್ವಾಚಾರ್ಯರಂದ್ರು. ಇದು ಸಾಂಖ್ಯರ ನಿರಾಕರಣಕ್ಕಾಗಿ ಬಂದದ್ದಲ್ಲ, ಎರಡನೇ ಅಧ್ಯಾಯ ಎಲ್ಲರ ನಿರಾಕರಣಕ್ಕಾಗಿ ಇದ್ದದ್ದು. ಇಲ್ಲಿ ಬಂದದ್ದು ಪ್ರಕೃತಿ ಎಂಬ ಶಬ್ದವನ್ನ ಸಮನ್ವಯ ಮಾಡಲಿಕ್ಕೆ ಬಂದಿದೆ. ಅರ್ಥಾತ್ ಸ್ತ್ರೀಲಿಂಗ ಶಬ್ದಗಳು ಭಗವಂತನಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಪ್ರಕೃತಿ ಎಂಬುದು ಸ್ತ್ರೀಲಿಂಗ ಶಬ್ದ. ಪ್ರಕೃತಿ ಎಂಬುದನ್ನು ನೀವು ದೇವರಲ್ಲಿ ಸಮನ್ವಯ ಮಾಡಿ ತೋರಿಸಿದ್ರೆ ಜಗತ್ತಿನಲ್ಲಿದ್ದ ಎಲ್ಲ ಸ್ತ್ರೀ ಶಬ್ದಗಳನ್ನು ಸಮನ್ವಯ ಮಾಡಲಿಕ್ಕೆ ಬರ್ತದೆ. ಹೇಗೆ ಬರ್ತದೆ ಹೇಳಿ ನೋಡಂತೆ. ಆಚಾರ್ಯ ಒಂದೇ ಮಾತು ಹೇಳಿದ್ರು, ಸ್ತ್ರೀ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ, ಪುರುಷ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ಹೇಳಿ ನೋಡಂತೆ ಅಂದ್ರೆ ಆಚಾರ್ಯ ಬಹಳ ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದೇ ಪ್ರಶ್ನೆ ಕೇಳಿದ್ರು, ನಾವೇನ್ ತಿಳ್ಕೊಂಡಿದ್ದೀವಿ, ಸ್ತ್ರೀ ಅಂದ್ರೆ ಲೋಕದಲ್ಲಿ ಹೀಗೆ, ಪುರುಷರು ಹೀಗೆ ಅಂತ ತಿಳ್ಕೊಂಡಿದ್ದಾರೆ. ಸರಿ, ಆ ಗುಣಗಳು ದೇವರಲ್ಲಿ ಇದ್ರೆ ಸಾಕು ತಾನೇ. ಅವ್ಯವಧಾನೇನ ಸೂತಿತ್ವಂ ಪುಂಸ್ತ್ವಂ ವಿದ್ಬದ್ಧಿರುಚ್ಯತೆ ವ್ಯವಧಾನೇನ ಸೂತಿತ್ವಂ. ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ, ನೇರವಾಗಿ ತಾನೇ ಹಡಿತಾ ಇದ್ದಳು ಅಂದ್ರೆ ಅವಳಿಗೆ ಹೆಣ್ಣು, ಇನ್ನೊಬ್ಬರ ಮೂಲಕ ಸಂತಾನವನ್ನ ಪಡಿತಾ ಇದ್ರೆ ಅವರಿಗೆ ಗಂಡು ಅಂತ ಕರೀತಾರೆ ಲೋಕದಲ್ಲಿ. ಹೆಣ್ಣು ತಾನೇ ಹಡಿತಾಳೆ, ಗಂಡು ಹೆಣ್ಣಿನ ಮೂಲಕ ಸಂತಾನವನ್ನ ಪಡಿತಾನೆ. ಹಾಗಾದ್ರೆ ಭಗವಂತ ಹೆಣ್ಣು ಹೌದು ಗಂಡು ಹೌದು. ಯಾಕೆ ಅಂದ್ರೆ ತಾನೇ ತನ್ನ ಹೊಕ್ಕಳಿನಿಂದ ತಾನೇ ತನ್ನ ಅಂಗಾಂಗಗಳಿಂದ ಭಗವಂತನ ಪಡೆದದ್ರಿಂದ ಅವ್ಯವಧಾನೇನ ಸೂತಿತ್ವಂ ಸ್ತ್ರೀತ್ವ ಮಾಹುರ್ ಮನೀಷಿಣಃ. ನೇರವಾಗಿ ಹರಿದದ್ದರಿಂದ ಅವನಿಗೆ ಸ್ತ್ರೀ ಅಂತ ಕರೀಬೇಕು. ವ್ಯವಧಾನೇನ ಇನ್ನೊಬ್ಬರ ಮೂಲಕ ಪರಮಾತ್ಮ ಲಕ್ಷ್ಮಿಯ ಮೂಲಕ ಸಂತಾನವನ್ನು ಪಡಿತಾನಾದ್ರಿಂದ ಅವನು ಪುರುಷನೂ ಹೌದು, ಪುರುಷ ಹೌದು, ಸ್ತ್ರೀ ಹೌದು, ನೀವೇನಂತೀರಿ ಎಲ್ಲವೂ ಹೌದು. ನಪುಂಸಕ ಮಾತ್ರ ಅಲ್ಲ. ಆಚಾರ್ಯರಂತಾರೆ ನಪುಂಸಕಲಿಂಗ ಶಬ್ದದಿಂದ ಕರೆಸಿಕೊಳ್ತಾನೆ, ಆದ್ರೆ ದೇವರು ನಪುಂಸಕ ಅಂತಿಲ್ಲ. ಬಟ್ ಏನ್ ವಿಚಿತ್ರ ಅಂದ್ರೆ ಜಗತ್ನಲ್ಲಿ ನಪುಂಸಕ ಅಂತನೋ ಒಂದು ಸ್ವರೂಪವೇ ಇಲ್ಲ. ನೆನಪಿಟ್ಕೊಳ್ರಿ, ಒಂದ ಸ್ತ್ರೀ ಇರಬೇಕು, ಇಲ್ಲ ಪುರುಷ ಇರಬೇಕು. ಲೋಕದಲ್ಲಿ ನಪುಂಸಕ ಅಂತ ಏನು ಕರೀತೇವೆ ಅದು ದೋಷವಶಾತ್, ಹೊರತಾಗಿ ಅಂತಹ ಒಂದು ಸ್ವರೂಪವೇ ಇಲ್ಲ. ಶಬ್ದ ಅಂತಹದ್ದಿದ್ರೂ ಕೂಡ ಸ್ವರೂಪ ಅಂತಹದ್ದಿರುವುದಿಲ್ಲ ಅಂತ ತಿಳ್ಕೊಳ್ರಿ ಅಂತ ಹೀಗೆಲ್ಲ ಅನೇಕ ವಿಷಯಗಳನ್ನ ಭಾಷ್ಯದಲ್ಲಿ ಮಂಡಿಸಿದ್ದಾರೆ. ಈ ತರಹದ ಅದ್ಭುತವಾದ ಭಾಷ್ಯವನ್ನ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ ತ್ರಿವಿಕ್ರಮ ಪಂಡಿತಾಚಾರ್ಯರು ಕವೀಂದ್ರೈರ್ನ ಸಮಾಪ್ಯಂತೆ ಸಂಗೃಹ್ಯಾಪಿ ಯಥೋ ನಿಶಂ ನ್ಯಾಯರತ್ನಾನಿ ಭಾಷ್ಯಾಬ್ಧೇಗೆ ಅಸ್ಯ ಗಾಂಭೀರ್ಯಂ ಅದ್ಭುತಂ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇದು 74ನೇ ಶ್ಲೋಕ. ದಶೋಪನಿಷತ್ತುಗಳ ವಿಚಾರ ಪ್ರಾರಂಭ ಆಗ್ತದೆ. ಇದಾದ ಮೇಲೆ ಗೀತಾ ಭಾಷ್ಯ ಮತ್ತು ತಾತ್ಪರ್ಯ, ಅದು ಮುಗಿದ ಮೇಲೆ ಭಾಗವತ ತಾತ್ಪರ್ಯ, ಅದು ಮುಗಿದ ಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಆಮೇಲೆ ಭಾಗವತ ತಾತ್ಪರ್ಯ, ತಂತ್ರಸಾರ, ಈ ಎಲ್ಲ ಗ್ರಂಥಗಳು ಇವತ್ತು ನಾವು ಕೇಳವರಿದ್ದೇವೆ. ಆಚಾರ್ಯರ ಸರ್ವಮೂಲ ಗ್ರಂಥಗಳ ಬಗ್ಗೆ ಅವುಗಳನ್ನ ಯಾವ ಶಬ್ದದಿಂದ ಕರೆಯಬೇಕು ಅನ್ನೋದೊಂದು. ಸುಮ್ಮನೆ ಸರ್ವಮೂಲ ಅಂತ ಕರೀತಾ ಇದ್ದಾರೆ. ಸರ್ವದಕ್ಕೂ ಮೂಲವಾಗಿರುವಂತಹದ್ದು ಆಚಾರ್ಯ ಗ್ರಂಥ. ಎಲ್ಲರೂ ವ್ಯಾಸರಾಜರು, ಟೀಕಾಕೃತ್ಪಾದರು, ವಾದಿರಾಜರು, ರಘುತ್ತಮ ಸ್ವಾಮಿಗಳು, ಮಂತ್ರಾಲಯ ಸ್ವಾಮಿಗಳು, ಎಲ್ಲರ ಗ್ರಂಥಗಳಿಗೂ ಮೂಲ ಗ್ರಂಥವಾದದ್ದು ಆಚಾರ್ಯ ಗ್ರಂಥ. ಆದ್ರಿಂದ ಸರ್ವಮೂಲ ಅಂತ ಕರೀತಾರೆ. ಇವುಗಳನ್ನ
ದೀಪ ಅಂತ ಕರೆಯೋಣವೆ, ಇವುಗಳನ್ನ ರತ್ನ ಅಂತ ಕರೆಯೋಣವೆ. ಸರ್ವಮೂಲಗಳು ರತ್ನ ಅಂತ ಹೇಳಿದ್ರೆ ಒಂದು ಅದ್ಭುತ, ಸರ್ವಮೂಲಗಳು ದೀಪ ಅಂತ ಹೇಳಿದ್ರೆ ಮತ್ತೊಂದು ಅದ್ಭುತ. ಸರ್ವಮೂಲಗಳನ್ನ ನೀವು ಹೇಗೆ ಕರೆದರೂ ಪರಮಾದ್ಭುತವಾದದ್ದು ಸರ್ವಮೂಲ. ಒಂದು ಮಾತು ನಾರಾಯಣ ಪಂಡಿತಾಚಾರ್ಯರು ತಿಳಿಸಿರುವಂತಹ ಒಂದೇ ಒಂದು ಮಾತು ಏನು ಅಂದ್ರೆ, ರುಜುಗಣಸ್ಥರು ಅಂತ ನಾವು ಕೇಳ್ತಿರ್ತೇವೆ. ಸ್ವಲ್ಪ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ನಿಮ್ಮ ಪುಸ್ತಕಗಳಲ್ಲಿ ಇಲ್ಲ, ಅಲ್ಲ ಈ ಸದ್ಯಕ್ಕಿಲ್ಲ, ಹಿಂದೆ ಹೋಗಿದೆ, ಮತ್ತೆ ಹಿಂದೆ ತೆಗೆದು ನೋಡುವಂತ್ರಿ. ಆಮೇಲೆ ನಾರಾಯಣ ಪಂಡಿತಾಚಾರ್ಯ ಹೇಳುವ ಒಂದು ಮಾತನ್ನ ನಾನು ಅನುಸಂಧಾನ ಮಾಡಿಕೊಂಡದ್ದು ನಿನ್ನೆಯಿಂದ. ನಿನ್ನೆ ಯಾವಾಗ ಆಚಾರ್ಯ ಗ್ರಂಥಗಳ ಬಗ್ಗೆ ಹೇಳಬೇಕು ಅಂತ ಅಂದುಕೊಂಡೆ, ಆಗಿನಿಂದ ಈ ಗ್ರಂಥಗಳ ಜೊತೆಗೆ ಬರುವಂತಹ ಒಂದು ವಿಷಯ ತಲೆಯಲ್ಲಿ ಹಾಗೆಯೇ ಬರ್ತಾ ಇದೆ. ಅದು ಪ್ರಮಾಣ ಪೂರ್ವಕವಾದದ್ದಾದ್ರಿಂದ ಹೇಳಬೇಕು ಅಂತ ಅಪೇಕ್ಷೆ ಪಟ್ಕೊಂಡಿದ್ದೇನೆ, ಹೇಳ್ತೇನೆ ಅಷ್ಟೇ ಕೆಲಸ. ರುಜುಗಣಸ್ಥರು ಅಂತ ಇದ್ದಾರೆ. ಬಹಳ ಮಂದಿ ನೀವು ಕೇಳಿದ್ದೀರಿ ರುಜುಗಣಸ್ಥರ ವಿಷಯವನ್ನು, ನೀವು ಅನೇಕ ಬಾರಿ ಕೇಳಿರ್ತೀರಿ. ಸುಮ್ಮನೆ ಒಂದು ಮಾತು ಹೇಳ್ತೀನಿ, ಒಂದೇ ಮಾತು, ಅದರ ಬಗ್ಗೆ ಎಷ್ಟು ನಾವು ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಮಾಡಿ ಮುಗಿಸೋಣವಂತೆ. ಒಂದು ಗುಂಪಿದೆಯಂತೆ, ಶಾಸ್ತ್ರ ಹೇಳುವ ಮಾತು. ರುಜುಗಣಸ್ಥರು ಅಂತ ಒಂದು ಗುಂಪಿದೆ. ಆ ಗುಂಪಿನಲ್ಲಿ ಸದ್ಯಕ್ಕೆ ಪ್ರಾರಂಭದ ಹಂತದಲ್ಲಿ 100 ಜನರನ್ನ ನಾವು ಇಟ್ಕೊಳ್ಳೋಣಂತೆ. ಅನಂತ ಇದ್ದಾರೆ ಜೀವರಾಶಿಗಳು, ಅನಂತ ಜೀವರಾಶಿಗಳು ರುಜುಗಣಸ್ಥರೇ ಇದ್ದಾರೆ. ಅದರಲ್ಲಿ ಪ್ರಧಾನವಾಗಿ 100 ಜನ ರುಜುಗಣಸ್ಥರು ಅಂತ ಇಟ್ಕೊಳ್ಳೋಣಂತೆ. 100 ಜನ ರುಜುಗಣಸ್ಥರು ಅಂತ ಇಟ್ಟುಕೊಂಡಾಗ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಮಾತನ್ನೇ ಹೇಳಿದ, ಅದನ್ನು ನೆನಪಿಗೆ ಬರ್ತದೆ. ಅದನ್ನ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತು ಹೇಳ್ತಾರೆ. ಈ 100 ಜನ ಏನಿದ್ದಾರಲ್ಲ, ಆ 100 ಜನರಿಗೂ ಒಂದು ಸ್ಪೆಷಲ್ ನೇಮ್ ಇದೆ, ಒಂದು ಹೆಸರಿದೆ, ವಿಶೇಷವಾದ ಹೆಸರಿದೆ, ಜೊತೆಗೆ ಪ್ರತ್ಯೇಕ ಹೆಸರಿದೆ. ಪದ್ಮನಾಭ ತೀರ್ಥರು ಸನ್ಯಾಯ ರತ್ನಾವಳಿಯಲ್ಲಿಯೂ ಮತ್ತು ನಾರಾಯಣ ಪಂಡಿತಾಚಾರ್ಯ ನಯಚಂದ್ರಿಕಾದಲ್ಲಿಯೂ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿಯೂ ಈ ವಿಚಾರವನ್ನು ತೆಗೆದುಕೊಳ್ಳುತ್ತಾರೆ. ಏನು ಅಂದ್ರೆ, 100 ಜನ ಇದ್ದಾರಲ್ಲ ರುಜುಗಣಸ್ಥರು, ಮೊದಲನೇದವರಿಗೆ ಒಂದು ಹೆಸರು ಇಟ್ಕೊಳ್ಳೋಣ, ಕಲ್ಕಿ ಅಂತ ಇಟ್ಕೊಳ್ಳೋಣಂತೆ. ಪಾಹಿ ಕಲ್ಕಿ ಸುತೇಜ ಅಂತ ಹೇಳಿ ಒಂದು ಹೆಸರು ಇಟ್ಕೊಳ್ಳೋಣ, ಕಲ್ಕಿ ಅಂತ ಹೆಸರು ಇಟ್ಕೊಳ್ಳೋಣ. 100 ಮಂದಿಗೆ ಹೆಸರು ಇದೆ, ನಮಗೆ ಗೊತ್ತಿಲ್ಲ. ರುಜುಗಣಸ್ಥರು ಅಂತೇನು ನಾವು 100ರ ಗುಂಪನ್ನೊಂದು ಪ್ರತ್ಯೇಕ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಏನಿದ್ದಾರಲ್ಲ ಅವರಿಗೆ ಕಲ್ಕಿ ಅಂತ ಕರೆಯೋಣಂತೆ. 100ನೇದವರೇನಿದ್ದಾರಲ್ಲ ಅವರನ್ನ ಚತುರ್ಮುಖ ಬ್ರಹ್ಮ ಅಂತ ಕರೆಯೋಣಂತೆ. 99ನೇದವರೇನಿದ್ದಾರಲ್ಲ ಅವರನ್ನ ಸಮೀರ, ವಾಯು, ಪ್ರಾಣ ಅಂತ ಕರೆಯೋಣವಂತೆ. ಇವರಿಬ್ಬರನ್ನ ಬಿಟ್ಬಿಡ್ರಿ. ಎಷ್ಟು ಮಂದಿ ಉಳ್ಕೊಂಡ್ರು? 98 ಮಂದಿ ಉಳ್ಕೊಂಡ್ರು. ಈ 98 ಮಂದಿಗೂ ಕೂಡ ಪ್ರತ್ಯೇಕವಾದ ಹೆಸರುಗಳು ಉಂಟು. ಟೀಕಾಕೃತ್ಪಾದರಂತಾರೆ, ಪ್ರತ್ಯೇಕ ಹೆಸರಿನ ಜೊತೆಗೆ ಒಂದೇ ಒಂದು ಕಾಮನ್ ನೇಮ್ ಇದೆ ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಒಂದು 2 ನಿಮಿಷ ಆದ್ಮೇಲೆ ಅರ್ಥ ಆಗತ್ತೆ. 2 ನಿಮಿಷ ಆದ್ಮೇಲೆ ಅರ್ಥ ಆಗತ್ತೆ. ಅವರಿಗೆಲ್ಲ ಹೆಸರುಗಳು ಇದ್ದದ್ದು ವಾಮನ ಪುರಾಣದಲ್ಲಿ ಇದೆ. ವಾಸ್ತವಿಕವಾಗಿ ಆ ಹೆಸರುಗಳೆಲ್ಲ ವಾಮನ ಪುರಾಣದಲ್ಲಿ ಇದೆ. ವೇದವ್ಯಾಸ ದೇವರು ಅವರ ಹೆಸರುಗಳನ್ನು ಹೇಳಿದ್ದಾರೆ. ನಮ್ಮ ಸುದೈವ ಏನು ಅಂದ್ರೆ, ಜಗನ್ನಾಥದಾಸರು ಅದನ್ನು ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದರಿಂದಾಗಿ ನಾವು ಗಟ್ಟಿಯಾಗಿ ಇಟ್ಕೊಳ್ಳಿಕ್ ಬರ್ತದೆ. 100 ಹೆಸರುಗಳನ್ನ, ಕಲ್ಪಸಾಧನ ಸಂಧಿ ಅಂತಿದೆ, ಅದರಲ್ಲಿ ರುಜುಗಣಸ್ಥರ 100 ಹೆಸರುಗಳನ್ನ ಹೇಳಿದ್ದಾರೆ. ಆ 100ರಲ್ಲಿ ಇಬ್ಬರನ್ನ ಬಿಟ್ರೆ ಇನ್ನು 98 ಜನ ಉಳ್ಕೊಂಡ್ರು. ಅವರಿಗೆ ಬೇರೆ ಬೇರೆ ಹೆಸರುಗಳಿವೆ ಅಂತ ಒಂದಾದರೆ, ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ 100 ಜನರಿಗೆ ಒಂದೇ ಹೆಸರಿದೆಯಂತೆ. ಯಾವುದು ಅಂದ್ರೆ ಲಾತವ್ಯ ಎಂಬ ಹೆಸರಿದೆಯಂತೆ. ಇದು ಪರಮಾದ್ಭುತವಾದ ವಿಚಾರ, ನೆನಪಿಟ್ಟುಕೊಳ್ಳ್ರಿ. ಇದು ಸುಲಭವಾಗಿ ತಿಳಿಯೋ ವಿಷಯವೂ ಅಲ್ಲ, ಹೀಗೆ ಓಪನ್ ಆಗಿ ಹೇಳಲಿಕ್ಕೂ ಬರೋದಿಲ್ಲ. ಶ್ರೀಮನ್ ನ್ಯಾಯಸುಧೆಯ ವ್ಯಾಖ್ಯಾನದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳುವಾಗ 4ನೇ ಅಧ್ಯಾಯದ 1ನೇ ಪಾದದ 4 ಮತ್ತು 5ನೇ ಶ್ಲೋಕದಲ್ಲಿ ಹೇಳುವ ಸಂದರ್ಭದಲ್ಲಿ ಲಿಂಗಾ ಲಾತವ್ಯತಃ ಪೂರ್ವಂ ರುಜೋರ್ ಬ್ರಹ್ಮತ್ವತಃ ಶತಾತ್, ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಲಾತವ್ಯ ಅನ್ನುವ ಹೆಸರು 100 ಜನರಿಗೂ ಸಮಾನವಾದದ್ದಂತೆ. ಆದರೆ ಒಬ್ಬ ವ್ಯಕ್ತಿಗೆ ಸ್ಪೆಷಲ್ ಆಗಿದೆ, ಅವರು 98ನೇದವರು. 99 ವಾಯುದೇವರು, 100 ಬ್ರಹ್ಮದೇವರು, 98 ಏನಿದೆಯಲ್ಲ ಅವರಿಗೆ ಮಾತ್ರ ಲಾತವ್ಯ ಅಂತ ಕರೀತಾರೆ. ಅದು ವ್ಯಕ್ತಿಶಃ ಹೆಸರು ಹೌದು, 100 ಜನರಿಗೆ ಹೆಸರೂ ಹೌದು, ಎರಡೂ ಹೌದು. ಇರಿ, ಈಗ ಹೇಳಿಕ್ ಬಂದದ್ದೇನು ಅಂತ ಕೇಳಿದರೆ, ಈ 98 ಜನ ಇದ್ದಾರಲ್ಲ, ಈ 98 ಜನರೂ ಕೂಡ ಬ್ರಹ್ಮ ಪದವಿಯನ್ನು ಹೊಂತಾರೆ. ಸಂದೇಹವಿಲ್ಲದೆ ಬ್ರಹ್ಮ ಪದವಿಯನ್ನು ಹೊಂತಾರೆ. ನೆನಪಿಟ್ಕೊಳ್ರಿ, ಬಹಳ ಮಹತ್ವದ ಮಾತು. ಈ 98 ಜನರು ಬ್ರಹ್ಮ ಪದವಿಯನ್ನು ಹೊಂತಾರೆ. 99ನೇದವರು ವಾಯುದೇವರು, 100ನೇದವರು ಬ್ರಹ್ಮದೇವರು. ಈ 98 ಜನ ಇದ್ದಾರಲ್ಲ,
ಅವರು ತಾವು ಬ್ರಹ್ಮ ಪದವಿಯನ್ನ ಹೊಂದುವುದಕ್ಕಾಗಿ ಏನು ಸಾಧನೆಯನ್ನ ಮಾಡ್ತಾರೆ, ಏನು ಸಾಧನೆಯನ್ನ ಮಾಡಬೇಕು, ಕಾಲ ಕಾಲಕ್ಕೆ ತಕ್ಕಂತೆ, ಎಲ್ಲಾ ಕಾಲದಲ್ಲಿ ಅಲ್ಲ, ಆಯಾ ಕಾಲಕ್ಕೆ ತಕ್ಕಂತೆ. ಒಂದೊಂದು ಕಾಲದಲ್ಲಿ ಒಂದೊಂದು ಸಾಧನೆ ಇರ್ತದೆ. ಈ ಕಾಲದಲ್ಲಿ ಅವರು ಏನನ್ನ ಸಾಧನೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನಂತಾರೆ, ಪದ್ಮೇಶ ಪದ ಪದ್ಮಶ್ರೀ ಕೃತ್ಯಾಂಗಂ ಪದ್ಮಜನ್ಮನಃ ಲಾಲಿತಾ ಶಿರಶೇಸೇನ ಗಂಗೆ ವಾಶೇಷ ಪಾವನಿ. 15ನೇ ಸರ್ಗದಲ್ಲಿಯೇ ಹಿಂದೆ ಬಂದ ಒಂದು ಮಾತು ಏನು ಅಂದ್ರೆ, ಈ 98 ಜನರು ಕೂಡ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರಂತೆ. ನೆನ್ಪಿಟ್ಕೊಳ್ರಿ, ಈ 98 ಜನ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಈ ಸರ್ವಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರಂತೆ. ನಾವು ಎಲ್ಲಿದ್ದೀವಿ ಅಂತನ್ನೋದು ಒಂದು ಸ್ವಲ್ಪ ನೋಡಿದ್ರೆ ತಲೆ ತಿರುಗಿ ತೆಳಗೆ ಬೀಳ್ತೀವಿ ನಾವು. ಆಚಾರ್ಯರ ಸರ್ವಮೂಲ ಗ್ರಂಥಗಳು ಆಕಾಶದಲ್ಲಿ ಅಷ್ಟು ಎತ್ತರಕ್ಕೆ ಇದೆ, ನಾವು ನೆಲದ ಮೇಲೆ ನಿಂತಿದ್ದೇವೆ. ನೆಲದ ಮೇಲೆ ನಿಂತು ಕೈಯಲ್ಲಿ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಹಿಡಿದು ನಾವು ಏನ್ ಅನ್ಕೊಂಡಿದ್ದೀವಿ ಗೊತ್ತಿಲ್ಲ. ಕೃತ್ಯಾಂಗಂ ಪದ್ಮಜನ್ಮನಃ 98 ಜನ, ಈ 99ನೇದವರಾಗಿರುವಂತಹ ವಾಯುದೇವರು ರಚನೆ ಮಾಡಿರುವ ಸರ್ವಮೂಲ ಗ್ರಂಥಗಳನ್ನ ಕೈಯಲ್ಲಿ ಹಿಡಿದುಕೊಂಡು ನಿತ್ಯ ಓದಿ 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 ಅಧ್ಯಯನ ಮಾಡಿಕೊಂಡು ಸಮೀರರಾಗಿ ಬ್ರಹ್ಮನಾಗಿ ಮೋಕ್ಷ ಪಡಿತಾರೆ. ಸಮೀರರಾಗಿ ಬ್ರಹ್ಮನಾಗಿ ಮೋಕ್ಷ ಪಡಲಿಕ್ಕೆ ಸಾಧಕ ಗ್ರಂಥಗಳು ಯಾವುದು ಅಂದ್ರೆ ಸಮಗ್ರ ಸರ್ವಮೂಲ ಗ್ರಂಥಗಳು, ಸಮಗ್ರ ಸರ್ವಮೂಲ ಗ್ರಂಥಗಳು. ಹಾಗಿದ್ರೆ ನಾವಿವತ್ತು ಇಲ್ಲಿ ಕುಳಿತುಕೊಂಡು ಯಾವ ಸರ್ವಮೂಲಗಳ ಗ್ರಂಥಗಳ ಬಗ್ಗೆ ಕೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಯಾವುದನ್ನ ರುಜುಗಣಸ್ಥರು ತಾವು ಬ್ರಹ್ಮ ಪದವಿಯನ್ನ ಪಡೆಯುವುದಕ್ಕಾಗಿ ಅಧ್ಯಯನ ಮಾಡ್ತಾ ಇದ್ದಾರಲ್ಲ, ಆ ಗ್ರಂಥಗಳ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಟೆಕ್ಸ್ಟ್ ಎಷ್ಟು ದೊಡ್ಡದಿದೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ನಾವು ತಿಳ್ಕೊಂಡಿದ್ದೀವಿ ಸರ್ವಮೂಲ ಪುಸ್ತಕ ಯಾರೋ ಪ್ರಿಂಟ್ ಹಾಕಿದ್ದಾರೆ, ಅವನ್ ತಂದು ಮನೆಯಲ್ಲಿ ಇಟ್ಕೊಂಡು ಮಂಗಳಾರತಿ ಮಾಡಿ ಊದುಬತ್ತಿ ಹಚ್ಚಿ, ಈ ಬತ್ತಿ ಒಂದು ಹಚ್ಚದೆ ಇಟ್ಟು ನಮಸ್ಕಾರ ಮಾಡಿದ್ದೀವಿ ಅಂತ ಇಷ್ಟು ತಿಳ್ಕೊಂಡಿದ್ದೀವಿ, ಅಷ್ಟೇ ಕೆಲಸ. ನಾವು ಅಲ್ವೇ ಅಲ್ಲ. ಈ ಗ್ರಂಥಗಳನ್ನ ಲಾತವ್ಯರಿಂದ ಪ್ರಾರಂಭ ಮಾಡಿಕೊಂಡು ಕಲ್ಕಿಯವರೆಗೂ ಕೂಡ ಎಲ್ಲರೂ ನಿತ್ಯದಲ್ಲಿ ತೆಗೆದು ಓದಲೇಬೇಕು. ಅವರ ಟೆಕ್ಸ್ಟ್ ಇದು. ಯಾತಕ್ಕಾಗಿ? ಅವರು ತಾವು ಸಾಧನೆ ಮಾಡಿಕೊಳ್ಳುವ ಹೊಂದಬೇಕಾದ ಬ್ರಹ್ಮ ಪದವಿ ಇದೆಯಲ್ಲ, ಅದಕ್ಕಾಗಿ ಸಾಧನೆಗಾಗಿ ಇದ್ದದ್ದು. ಹಾಗಾದ್ರೆ ಈಗ ಒನ್ಸ್ ಅಗೇನ್ ವಿಚಾರ ಮಾಡ್ರಿ, 2ನೇ ಸರ್ಗದಲ್ಲಿ ವಾಯುದೇವರನ್ನ ನೀವು ಕೆಳಗಡೆಗೆ ಹೋಗಬೇಕು, ಸತ್ಶಾಸ್ತ್ರವನ್ನ ರಚನೆ ಮಾಡಬೇಕು ಅಂತ ಹೇಳುವಾಗ ಎಲ್ಲಾ ದೇವತೆಗಳು ನಿಂತುಕೊಂಡು ಪ್ರಾರ್ಥನೆ ಮಾಡಿದ್ರು ಅಂತ ಕೇಳಿದ್ದೀವಲ್ಲ, ಅಲ್ಲೊಂದು ಸಣ್ಣ ರೂಮ್ ಕ್ರಿಯೇಟ್ ಮಾಡ್ಕೊಳ್ರಿ. ಯಾವ ರೂಮು ಅಂದ್ರೆ, ಈ 98 ಮಂದಿ ರುಜುಗಣಸ್ಥರು ನಿಂತು ಕೈ ಜೋಡಿಸಿ ವಾಯುದೇವರಿಗೆ ಹೇಳಿದ್ದು, ನೀವು ಕೆಳಗಡೆಗೆ ಹೋಗಿ ಸರ್ವಮೂಲ ರಚನೆಯನ್ನ ಮಾಡ್ರಿ, ನಮಗೆಲ್ಲ ಅಧ್ಯಯನಕ್ಕೆ ಬೇಕು ಅಂತ ಕೇಳಿಕೊಂಡು ಒಂದು ಸಣ್ಣ ರೂಮ್ ಕ್ರಿಯೇಟ್ ಮಾಡ್ಕೊಳ್ರಿ. ಆಗ ಅರ್ಥ ಆಗತ್ತೆ. ನಾವೇನಿವತ್ತು ಬ್ರಹ್ಮಸೂತ್ರ ಭಾಷ್ಯ ಅಂತೀವಿ, ಮನೋವ್ಯಾಖ್ಯಾನ ಅಂತೀವಿ, ಏನೋ ಶ್ರೀಮನ್ಯಾಯಸುಧ ಅಂತೀವಿ, ಇದು ನಮ್ಮ ಕೋತಲ್ವೇ ಅಲ್ಲ. ಇದು ನಮ್ಮ ಯೋಗ್ಯತೆಯೇ ಅಲ್ಲ. ಇದನ್ನ ಓದುತ್ತಾ ಇರೋರು ರುಜುಗಣಸ್ಥರು ತಾವು ಬ್ರಹ್ಮ ಪದವಿಯನ್ನ ಪಡೆಯುವುದಕ್ಕಾಗಿ. ನಮ್ಮ ಸೌಭಾಗ್ಯ, ದೇವರು ನಾವು ಮಾಡಿರುವ ಯಾವುದೋ ಒಂದು ಪುಣ್ಯ, ಒಂದು ಎಳ್ಳಿನಷ್ಟು ಪುಣ್ಯ. ಯಾಕೆ ಅಂದ್ರೆ ನಾವು ಎಲ್ರಿಗೂ ಎಳ್ಳು ದಾನ ಕೊಟ್ಟೆ ಪುಣ್ಯ ಸಂಪಾದನೆ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಆಚಾರ್ಯಗೆ ಏನ್ ದಾನ ಕೊಡ್ಬೇಕು ಅಂದ್ರೆ, ಗ್ರಹಣ ಇದ್ದಾಗ ಎಳ್ಳು ದಾನ ಕೊಡ್ರಿ, ಗ್ರಹಣ ಬಿಟ್ಟು ಹೋಗ್ತದೆ, ನಿಮಗೂ ಆಚಾರ್ಯಗೂ ಗೊತ್ತಿಲ್ಲ, ಕೊಟ್ಟ ಮೇಲೆ ಅವರು ಹಿಡ್ಕೋತದ, ನಿಮಗೆ ಬಿಟ್ಟು ಹೋಗ್ತದ. ಎಳ್ಳಿನಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೇವೆ. ಸುಕೃತಂ ತಿಲ ಮಾತ್ರ ತುಲ್ಯ ಮೀಶ ಕ್ರಿಯತೆ ನೈವ ಮಯೇಕ ವತ್ಸರೇಪಿ. ವಿಜೇಂದ್ರ ಸ್ವಾಮಿಗಳಂತಾರೆ, ಇಡೀ ಜನ್ಮದ ಉದ್ದಕ್ಕೂ ವರ್ಷದ ಉದ್ದಕ್ಕೂ ಲೆಕ್ಕ ಹಾಕಿದ್ರೆ ಒಂದು ಎಳ್ಳಿನ ಕಾಳಿನಷ್ಟು ಪುಣ್ಯ. ನಾವನ್ಕೊಂಡಿದ್ದೀವಿ ಏಕಾದಶಿ ಮಾಡಿವಲ್ರ ಆಚಾರ, ಏಕಾದಶಿ ಮಾಡಿವಲ್ರಿ ಆಚಾರ, ಏಕಾದಶಿಗಿಂತ ದ್ವಾದಶಿನೇ ಮಾಡಿರ್ತೀವಿ ನಾವು ಜಾಸ್ತಿ. ಏಕಾದಶಿ ಮಾಡಿವಲ್ಲ ಆಚಾರ. ಯಾಕೆ? ಏಕಾದಶಿ ದಿವಸ ದ್ವಾದಶಿದ ಚಿಂತೆ ಭಾಳ ಇರ್ತದೆ ನಮಗೆ. ಏಕಾದಶಿ ದಿವಸ ದ್ವಾದಶಿದ ಚಿಂತೆ. ನಾಳೆ ಏನು, ಬೆಳಿಗ್ಗೆ ಇಡ್ಲಿಯೋ ದ್ವಾಸೆಯೋ, ನಾಳೆ ಸಾಂಬಾರೋ ಚಟ್ನಿಯೋ, ಇವೇ ಚಿಂತೆ ನಮಗೆ. ನಮ್ಮಲ್ಲಿ ನಮಗೊಂದು ಕಥೆ ಹೇಳ್ತಿದ್ರು, ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಒಂದು ಕಥೆ ಹೇಳ್ತಿದ್ಲು. ಏನು ಅಂದ್ರೆ, ಮಂಗ್ಯಾನ ಏಕಾದಶಿ ಕಥೆ ಅಂತ ಹೇಳ್ತಿದ್ಲು ನಮ್ಮ ಅಜ್ಜಿ. ಏನು ಕಥೆ ಅದು ಅಂದ್ರೆ, ಮಂಗ್ಯಾಗಳೆಲ್ಲ ಸೇರಿ ಏಕಾದಶಿ ಮಾಡಿದ್ವಂತೆ. ಏಕಾದಶಿ ಮಾಡಿದ್ವು ಅಂದ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು, ಏಕಾದಶಿ ಬೆಳಗ್ಗೆ ಆಯಿತು, ದಶಮಿ ಸಂಕಲ್ಪ ಮಾಡಿಕೊಂಡ್ರು, ಏಕಾದಶಿ ಬೆಳಗ್ಗೆ ಆಯಿತು. ಮಧ್ಯಾಹ್ನದ ಹೊತ್ತಿಗೆ ಎಲ್ಲಾ ಮಂಗ್ಯಾಗಳು ಒಂದು ಮೀಟಿಂಗ್ ಸೇರ್ಕೊಂಡ್ವಲ್ಲ, ನಾಳೆ ಬೆಳಿಗ್ಗೆ ದ್ವಾದಶಿ, ಶಕ್ತಿ ಇರೋದಿಲ್ಲ, ಜಿಗಿದು ಹೋಗೋದಾಗೋದಿಲ್ಲ ಮರಮರಕ್ಕೆ, ಇವತ್ತೇ ಹೋಗಿ ಎಲ್ಲಾ ಬಾಳೆಹಣ್ಣು ಒಂದ್ ಕಡೆ ತಂದಿಟ್ಕೊಳ್ಳೋಣ. ಸರಿ, ಓಕೆ. ಎಲ್ಲ ಮಂಗಗಳು ಹೋಗಿ ಬಾಳೆಹಣ್ಣನ್ನು ತಂದಿಟ್ಟುಕೊಂಡು, ಒಂದು ಮಂಗ ಸಜೆಸ್ಟ್ ಮಾಡಿತು, ಏನು, ನಾಳೆ ಬೆಳಿಗ್ಗೆ ಎದ್ದು ಅಕಸ್ಮಾತ್ ನಮಗೆ ಸುಲಿಲಿಕ್ಕಾಗದೆ ಇದ್ರೆ ಕಷ್ಟ ಆಗಬಾರ್ದು, ಸುಲಿದು ಬಿಡೋಣ ಅಂತ ಹೇಳಿ ಸುಲಿದು ಬಿಟ್ರು. ಇನ್ನೊಂದು ಮಂಗ ಹೇಳಿತ್ತು, ಸುಲ್ಕೊಂಡದ್ದು ಹೇಗೋ ಸುಲ್ಕೊಂಡಿದ್ದೀವಿ, ಮುರ್ಕೊಂಡು ಇಟ್ಕೊಂಡ್ಬಿಡೋಣ.
ಏಕಾದಶಿ ರಾತ್ರಿ ಮನ್ಯಾಗ ಹೆಣ್ಮಕ್ಳು ಒಲಿ ಮುಂದೆ ಹಾಕೊಂಡು ಇಟ್ಕೊಂಡಿರ್ತಾರಲ್ಲ, ಹಂಗಿದ್ದಂಗೆ ವ್ಯವಸ್ಥೆ ಇದು. ಭಾಂಡ್ಯಾಗೆಲ್ಲ ಅಕ್ಕಿ ಬ್ಯಾಳಿ ಎಲ್ಲ ಹಾಕಿ ಇಟ್ಕೊಂಡು ಇಡ್ಲಿ ಸಿಕ್ತು ಬಿಟ್ಕೊಂಡಿರ್ತಾರೆ. ಬೆಳಗ್ಗೆ ಹೇಳೋದು ಕಡ್ಡಿ ಕೊಡೋದಲ್ಲ, ಒಲಿ ಹೊತ್ಸೋದು ಇಷ್ಟ ಕೆಲಸ ಇರ್ತದೆ, ಇರೋದಿಲ್ಲ. ಅದಕ್ಕೆ ಮಂಗ್ಯಾಗಳು ವಿಚಾರ ಮಾಡಿದ್ವು, ಮುರಿದಿಟ್ಕೊಂಡು ಇನ್ನೊಂದು ಮಂಗ್ಯ ಹೇಳಿತು, ಮುರಿದು ಕೆಳಗಿಟ್ರೆ ಕೆಟ್ಟ ಹೋಗ್ಬಿಟ್ರೆ ಕಷ್ಟ, ಇಲ್ಲೇ ಇಟ್ಕೊಂಡ್ರು ಅಂತ ಒಂದ್ ಕಡೆಗೆ. ಯಾಕೆ ಅಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಅಮಲ್ ಅನ್ನೋರ ಸ್ನಾನ ಇಲ್ಲ, ಅಮಲ್ ಅನ್ನೋಣ ಅಂತ ಹೇಳಿ ಒಂದ್ ಮಂಗ ಹೇಳ್ತಂತೆ, ಅಷ್ಟ್ಯಾಕೆ ತ್ರಾಸ ತಗೋಬೇಕು, ಇವತ್ತೇ ನಮಲಿ ಇಟ್ಕೊಂಬೋಣ ಅಂತ ನಮಲ್ ಬಿಡ್ತಂತೆ, ಮುಗಿದೋದ್ ಕೆಲಸ. ನಾವೆಲ್ಲ ಏಕಾದಶಿ ಹೀಗೆ ಮಾಡ್ತಿರ್ತೀವಿ. ದ್ವಾದಶಿ ಬಗ್ಗೆ ಆಲೋಚನೆಯಲ್ಲೇ ಏಕಾದಶಿ ಕಳಿತೀವಿ. ಏನ್ ಪುಣ್ಯ ಇರ್ತದೆ ನಮ್ದು? ವರ್ಷದುದ್ದಕ್ಕೂ ಮಾಡಿದರೂ ಒಂದ್ ಹನಿ ಪುಣ್ಯ ಇಲ್ಲ. ಅಂತಹ ಪುಣ್ಯದ ಲೇಷ ಇಲ್ಲದೆ ಇರುವ ನಮಗೂ ಕೂಡ ಋಜುಗಣಸ್ಥರು ಅಧ್ಯಯನ ಮಾಡುವಂತಹ ಸರ್ವಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡ್ತೀವಿ ನಾವು ಅಂತಂದ್ರೆ ಎಷ್ಟು ಜನ್ಮದ ಪುಣ್ಯ ನಮ್ದು. ರುದ್ರದೇವರು ಈಶಾನ ಸರ್ಷವ ಸಾಕ್ರಂತ ಸೂರಯಾಘ, ರುದ್ರದೇವರು ಶೇಷದೇವರು ಅಧ್ಯಯನ ಮಾಡುವ ಗ್ರಂಥಗಳು. ನಮ್ಮ ಮನೆಯಲ್ಲಿ ಏನು ಸರ್ವಮೂಲ ಕೃತಿಗಳಿವೆ ನೋಡ್ರಿ, ಅದನ್ನ ನೋಡಿದಾಗೆಲ್ಲ ನೆನಪಾಗಬೇಕು. 98 ಮಂದಿ ಓದೋ ಪುಸ್ತಕ ಇದು. ಇದು ರುದ್ರದೇವರು ಶೇಷದೇವರು ಓದೋ ಪುಸ್ತಕ ಇದು, ಗರುಡದೇವರು ಓದೋ ಪುಸ್ತಕ ಇದು. ಇಂದ್ರದೇವರು ಇಂದ್ರ ಪದವಿಯ ಸಾಧನೆಗಾಗಿ ಓದುವ ಗ್ರಂಥಗಳಿವೆಲ್ಲ. ಒಂದೇ ಎರಡೇ ಅಂತಹ ಸರ್ವಮೂಲ ಗ್ರಂಥಗಳನ್ನ ನಮಗೆ ಕೊಟ್ಟು ಹೋಗಿರುವಂತಹ ಆಚಾರ್ಯರ ಉಪಕಾರ ಎಷ್ಟಿರಬೇಕು. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಇನ್ಯಾವ್ಯಾವ ಕಡೆಗೂ ಲಕ್ಷ್ಯ ಹಾಕೋದು ಬೇಡ, ಮುಖ ತಿರುಗಿಸೋದು ಬೇಡ. ಈ ಉಸಿರು, ಕೊನೆ ಉಸಿರು ನಿಲ್ಲುವ ಹೊತ್ತಿಗೆ ನಮ್ಮ ತಲೆಯಲ್ಲಿ ಬರಬೇಕಾದದ್ದು ನಾರಾಯಣ ಅಂತ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬರದೇ ಇದ್ರೂ ಪರವಾಗಿಲ್ಲ. ನಾರಾಯಣ ಅಂತ ಬರದೇ ಇದ್ರೂ ಪರವಾಗಿಲ್ಲ. ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ, ಇದು ಒಂದು ಬಂದ್ರೆ ಸಾಕು. ವಾದರಾಜ ಸ್ವಾಮಿಗಳಂತಾರೆ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳ ದೇವತಾ. ಯುಕ್ತಿ ಮಲ್ಲಿಕೆಯ ಕೊನೇ ಮಂಗಳ ಶ್ಲೋಕ. ಆಚಾರ್ಯ ವಾದರಾಜ ಸ್ವಾಮಿಗಳಂತಾರೆ, ನಮಗೆ ಇನ್ಯಾರೋ ಆಚಾರ್ಯರಲ್ಲ. ನಿಮ್ಗೆ ಯಾರು ಆಚಾರ ಬಂದಿದ್ರಿ ಇವತ್ತು ಮನೆಗೆ ಅಂದ್ರೆ ಆಚಾರ್ಯ ಪವನೋಸ್ಮಾಕಂ, ಪವನನೇ ನಮ್ಮ ಆಚಾರ್ಯ. ಆಚಾರ್ಯ ಅಣೀಚ ಭಾರತಿ, ಗುರುಪತ್ನಿ ಯಾರು ಅಂತ ಕೇಳಿದ್ರೆ ಭಾರತೀ ದೇವಿಯೇ ನಮಗೆ ಗುರುಪತ್ನಿ. ಭಾರತೀ ದೇವಿಯ ಬಗ್ಗೆ ಈ ಪ್ರಸಂಗ ಇಲ್ಲ, ಹೇಳೋದಿಲ್ಲ, ಹೇಳಿದ್ರೆ ಗಾಬರಿಯೇ ಆಗ್ತದೆ, ತಲೆ ಹೊಡ್ಕೋಬೇಕಾಗ್ತದೆ ಭಾರತೀ ದೇವಿ ಬಗ್ಗೆ. ಆ ದೇವೋ ಮಂಗಳ ದೇವ ನಾರಾಯಣ, ದೇವಿ ಮಂಗಳ ದೇವತಾ ಮಹಾಲಕ್ಷ್ಮಿ ನಾರಾಯಣ, ಇವರೇ ನಮಗೆ ಇನ್ಯಾರು ಸಂಪತ್ತು. ಆದ್ದರಿಂದ ಋಜುಗಣಸ್ಥರು ಅಧ್ಯಯನ ಮಾಡುವ, ಇಂದ್ರಗಣಸ್ಥರು ಅಧ್ಯಯನ ಮಾಡುವ, ಶಿವಗಣಸ್ಥರು ಅಧ್ಯಯನ ಮಾಡುವಂತಹ ಸರ್ವಮೂಲಗಳು ಭೂಮಿಯಲ್ಲಿ ಇವತ್ತಿಗೂ ಉಪಲಬ್ಧ ಇವೆ. ಅವುಗಳಿಗೆ ವ್ಯಾಖ್ಯಾನವನ್ನು ಬರೆದಿರುವಂತಹ ಮಹಾನುಭಾವರೆಲ್ಲರೂ ಇದ್ದಾರೆ. ನಮ್ಮ ಪುಣ್ಯ, ನಮ್ಮ ಭಾಗ್ಯ, ಇವತ್ತು ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇಷ್ಟೇ ಈ ಜನ್ಮದಲ್ಲಿ ಪಡ್ಕೊಂಡು ಬಂದದ್ದು. ಇದನ್ನಿಷ್ಟು ಧಾರಿಸ್ಕೊಂಡು ಮುಂದೆ ಹೋಗೋಣಂತೆ. ಮತ್ತೆ ಮುಂದೆ ಏನಾದರೂ ದೇವರ ಅವಕಾಶ ನೀಡಿದರೆ ಮತ್ತೆ ನೋಡೋಣ. ಗುರುವಾಜ್ಞಾ ದಶೋಪನಿಷದೋ ದೇವಿ 74 ಈ ಮಧ್ಯದ ಪ್ರಸಂಗದಲ್ಲಿ ಒಂದೆರಡು ಮಾತು ಹೇಳಿದ್ದೇನೆ, ಅನ್ಯಥಾ ಭಾವಿಸ್ಬೇಡ್ರಿ. ನಿನ್ನೆ ರಾತ್ರಿಯಿಂದ ಇದೇ ನನ್ನ ತಲೆಯಲ್ಲಿ ಇದ್ದದ್ದು. ಯಾಕೆ ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದು ಹೇಗೆ, ಅದನ್ನು ಹೇಗೆ ಹೊಂದಿಸ್ಬೇಕು, ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಅವರೇ ಬುದ್ಧಿಯನ್ನು ಕೊಟ್ಟು ಆಚಾರ್ಯರೇ ಪ್ರೇರಣೆಯನ್ನು ಮಾಡಿದ್ದು. ಅದರಿಂದ ನಾವೆಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು. 74ನೇ ಪದ್ಯದಲ್ಲಿ ಆಚಾರ್ಯರು 10 ಉಪನಿಷತ್ತುಗಳಿಗೆ ಭಾಷ್ಯವನ್ನ ಬರೆದಿದ್ದಾರೆ ಅಂತ ಒಂದೆರಡು ಹೇಳ್ತೀನಿ ಇವತ್ತು. ಭಾಳ ಅಂದ್ರೆ ಅವಸರದಲ್ಲಿ ಮಾತೃಭೋಜನ ಮಾಡಿ ಮುಗಿಸ್ಬಿಡ್ತೇನೆ. ಅದು ಆಗ್ಬಹುದು, ಎರಡೂ ಆಗ್ಬಹುದು, ಒಂದೆರಡಾದ್ರೂ ಆಗ್ಬಹುದು, ಮಾತೃಭೋಜನವಾದ್ರೂ ಆಗ್ಬಹುದು. ಈಶಾವಾಸ್ಯ ಉಪನಿಷತ್ತು ಅಂತ ಒಂದು ಉಪನಿಷತ್ತು. ಈ ಉಪನಿಷತ್ತು ಪುಟ್ಟದು, 18 ಮಂತ್ರ. 18 ಮಂತ್ರದ ಈಶಾವಾಸ್ಯ ಉಪನಿಷತ್ತಿಗೆ ಆಚಾರ್ಯರು ಭಾಷ್ಯವನ್ನು ಬರೆಯುವಾಗ ಮೊದಲೊಂದು ಮಾತು ಹೇಳ್ತಾರೆ. ನಮ್ಮ ಆಚಾರ್ಯ ನಾವು ಯಾಕೆ ಪ್ರೌಡ್ ಫೀಲ್ ಮಾಡಬೇಕು ಅಂದ್ರೆ, ಈ ಉಪನಿಷತ್ತುಗಳಿವೆ ಅಲ್ಲ, ಇವೆಲ್ಲವೂ ಮಂತ್ರಗಳು. ಈ ಮಂತ್ರಗಳಿಗೆ ಬೇರೆಯವರು, ತಪ್ಪು ತಿಳಿಬೇಡ್ರಿ, ಉಳಿದವರು ಋಷಿ ಛಂದೋ ದೇವತೆ ಬಗ್ಗೆ ಹೇಳೇ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇದಕ್ಕೆ ಋಷಿ ಯಾರು, ಇದಕ್ಕೆ ದೇವತೆ ಯಾರು, ಇದಕ್ಕೆ ಛಂದಸ್ಸೇನು ಅಂತ ಹೇಳೇ ಇಲ್ಲ. ಹೇಳಿದ ಏಕೈಕ ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯ. ಈಶಾವಾಸ್ಯ 18 ಮಂತ್ರ. ಈ 18 ಮಂತ್ರಕ್ಕೆ ಒಬ್ಬ ಋಷಿ ಇದ್ದಾನೆ, ಒಬ್ಬ ದೇವತೆ ಇದ್ದಾನೆ, ಒಂದು ಛಂದಸ್ಸಿದೆ. ಎಲ್ಲವನ್ನ ಹೇಳ್ಬಿಟ್ರು. ಯಾಕೆ ಅಂತ ಕೇಳಿದ್ರೆ ತೈತ್ರಿಯ ಬ್ರಾಹ್ಮಣ ಅಥವಾ ಆರಣ್ಯಕದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಯೋಹವ ಅವಿದಿತ ಆರ್ಷ ಛಂದೋ ದೈವತ. ಯಾರು ಆ ಗ್ರಂಥವನ್ನ ಅಧ್ಯಯನ ಮಾಡುವಾಗ ಋಷಿಗಳನ್ನ, ದೇವತೆಗಳನ್ನ, ಛಂದಸ್ಸನ್ನ ತಿಳಿಯದೆ ಅಧ್ಯಯನ ಮಾಡ್ತಾರೆ, ಗರ್ತೆ ಪತತಿ ಪ್ರವಾಮೀಯತೆ, ಅವರು ದೊಡ್ಡದಾದ ತೆಗ್ಗಿನಲ್ಲಿ ಬೀಳ್ತಾರೆ, ಸತ್ತೋಗ್ತಾರೆ, ಜನ್ಮಾಂತರದಲ್ಲಿ ಪಕ್ಷಿ ಪ್ರಾಣಿಗಳಾಗಿ ಹುಡ್ತಾರಂತೆ. ಯಾಕೆ ಇದ್ರೆ ಗ್ರಂಥ ಕೊಟ್ಟವರ ಹೆಸರನ್ನ ನೆನೆಸ್ಕೊಳ್ಳದೆ ಇದ್ದೀರಿ. ಗಾಯತ್ರಿ ಮಂತ್ರವನ್ನ ಜಪ ಮಾಡುವಾಗ ವಿಶ್ವಾಮಿತ್ರ ಋಷಿಗಳು ಅಂತ ಹೇಳ್ತೀವಿ, ಗಾಯತ್ರಿ ಛಂದಸ್ಸು ಅಂತ ಹೇಳ್ತೀವಿ. ಹಾಗಿದ್ರೆ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯಕ್ಕೆ ಋಷಿ ಯಾರು ಅಂತ ಕೇಳಿದ್ರೆ
ಹೇಳಿದ ಏಕೈಕ ಆಚಾರ್ಯರು ಸ್ವಯಂಭುವ ಮನು ಈಶಾವಾಸ್ಯ ಉಪನಿಷತ್ತಿನ ಋಷಿ ಅಂತ ಹೇಳಿಕೊಟ್ಟಿದ್ದಾರೆ. ಯಾರು ಹೇಳಿಲ್ಲ ಈ ಮಾತನ್ನು, ಯಾರು ಹೇಳಿಲ್ಲ. ಆಚಾರ್ಯರು ತಾವು ಹೇಳುವಾಗ ಇದು ನನ್ನ ಕಥೆ ಆಗಬಾರದು ಅನ್ನುವುದಕ್ಕಾಗಿ ಬ್ರಹ್ಮಾಂಡ ಪುರಾಣ ಮತ್ತು ಭಾಗವತದ ವಾಕ್ಯವನ್ನ ತೆಗೆದುಕೊಂಡು ಹೇಳ್ತಾರೆ. ಸ್ವಯಂಭುವ ಮನು ಈ 18 ಮಂತ್ರಗಳಿಂದ ಆ 18 ಮಂತ್ರಗಳನ್ನ ಆವಿಷ್ಕಾರ ಮಾಡಿದ, 18 ಮಂತ್ರಗಳಿಂದ ಯಜ್ಞನಾಮಕನಾದ ಭಗವಂತನ ಸ್ತೋತ್ರವನ್ನ ಮಾಡಿದ್ದಾನೆ. ಈ 18 ಮಂತ್ರಗಳನ್ನ ಹೇಳಿದ್ದರಿಂದ ಸ್ವಯಂಭೂ ಮನುವಿಗೆ ಬಂದ ಆಪತ್ತು ಎಂತಹ ಆಪತ್ತು, ಆಸುರಿ ಆಪತ್ತು ಪರಿಹಾರ ಆಯಿತು, ಕ್ಷಣ ಮಾತ್ರದಲ್ಲಿ ಪರಿಹಾರ ಆಯಿತು. ಎಂತಹ ಅಸುರರಿದ್ರು ಅಂದ್ರೆ ಪ್ರತಿಯೊಬ್ಬರೂ ರುದ್ರದೇವರ ವರದಿಂದ ಅಬದ್ಧರಾಗಿರುವಂಥವರು. ರುದ್ರದೇವರು ಎಲ್ಲರಿಗೂ ಹೇಳ್ಬಿಟ್ಟಿದ್ರಂತೆ ಸಾರಾಸಗಟಾಗಿ, ನೀವೇನು ಸಾಯೋದಿಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟಿದ್ರಂತೆ. ಸಂತೋಷ ಆಗ್ಬಿಡ್ತು. ನಮ್ಗೆ ಯಾರ ಸಾಯಂಗಿಲ್ಲ ಹೋಗ್ರಿ ಅಂದ್ರೆ ಸಂತೋಷ. ಸಾಯ್ತೀನಿ ಬೈತಿರ್ತಾರೆ, ಮನ್ಯಾಗ ಬರೀ ಬೈತಿರ್ತಾರೆ, ಸಾಯ್ತೀನಿ ಒಂದು ದಿವಸ ಸಾಯ್ತೀನಿ ಒಂದು ಬೈತಿರ್ತಾರೆ. ಯಾರ ಸಾಯೋದಿಲ್ಲ ಅಂತ ಹೇಳ್ಬಿಟ್ರೆ ಎಷ್ಟು ಆನಂದ. ಅಂತಹ ದೈತ್ಯರನ್ನ ಸಂಹಾರ ಮಾಡಿದ ಮಂತ್ರ ಇದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಃ ಮಾ ಹೃದಃ ಕಸ್ಯ ಸ್ವಿಧನಂ. ಅದ್ಭುತ ಭಾಷ್ಯಾಚಾರ್ಯರು ತೇನ ತ್ಯಕ್ತೇನ ಭುಂಜೀತಾಃ ಅಂತ ಹೇಳಿದ್ರೆ ಉಳಿದವರೆಲ್ಲ ಏನೇನೋ ಬರೆದಿಟ್ಬಿಟ್ರು. ಆಚಾರ್ಯರಂತಾರೆ ತೇನ ದತ್ತೇನ ಭುಂಜೀತಾಃ, ದೇವರು ಕೊಟ್ಟದ್ದಷ್ಟು ಉಣ್ಣು. ಯಾಕೆ ಸುಳ್ಳೇ ತಲೆ ಕೆಡಿಸ್ಕೋತೀಯ? ದೇವರು ಕೊಡದೇ ಇದ್ದದ್ದಕ್ಕೆ ಆಸೆ ಪಡೋದು, ಆಮೇಲೆ ಅಳತಾ ಕೂತ್ಕೊಳ್ಳೋದು, ಸಿಗಲಿಲ್ಲ 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 ಸಿಗಲಿಲ್ಲ. ದೇವರು ಕೊಟ್ಟಿದ್ದನ್ನಷ್ಟು ಉಣ್ಣು. ತೇನ ತ್ಯಕ್ತೇನ ತೇನ ದತ್ತೇನ. ಆಚಾರ್ಯರು ತ್ಯಕ್ತೇನ, ಉಳ್ಳವರೆಲ್ಲ ತೇನ ತ್ಯಕ್ತೇನ ಬಿಟ್ಬಿಡ್ರಿ. ಬಿಟ್ಟದ್ದು ಅಂದ್ರೆ ಆಚಾರ್ಯರಂದ್ರು ಕೊಟ್ಟದ್ದು ಅಂದ್ರೆ ಬಿಟ್ಟದ್ದಲ್ಲ, ಕೊಟ್ಟದ್ದು. ಯಾವುದು ಉಣಬೇಕು ನಾವು? ದೇವರು ಕೊಟ್ಟದ್ದನ್ನ ಉಣಬೇಕು ಅಂತ ಹೇಳಿದರು. ಬಹಳ ಚೆನ್ನಾಗಿದೆ. ಇಡೀ ಈಶಾವಾಸ್ಯವೇ ಹೀಗೆ ಅದ್ಭುತವಾದದ್ದು. ಈಶಾವಾಸ್ಯ ಮುಗಿದ ಮೇಲೆ ತಲವಕಾರ ಉಪನಿಷತ್ತು, ಅದಕ್ಕೆ ಕೇನೋಪನಿಷತ್ತು ಅಂತ ಕರೀತಾರೆ. ಆ ಕೇನೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಏನು ಅಂದ್ರೆ ಒಂದು ಸಣ್ಣ ಇನ್ಸಿಡೆಂಟು. ಅದನ್ನ ಬೇಗನೆ ಹೋಗ್ತೀನಿ, ಸರಸರ ಅಂತ ಹೋಗ್ತಿರ್ತೀನಿ. ಯಾಕೆಂದ್ರೆ ತೃಪ್ತಿ ಇಲ್ಲ ನನಗೆ ಸಮಾಧಾನವೂ ಇಲ್ಲ, ತೃಪ್ತಿಯೂ ಇಲ್ಲ. ನಿಮ್ ಕೂತವ್ರಿಗೆ ನಿಮಗೆ ಬಹಳ ಸಮಸ್ಯೆ ಆಗ್ತದೆ. ಯಾಕೆ ಅಂದ್ರೆ ಅರ್ಧ ಮಾಡಿ ಕೂಡಿಸಿದ್ದು, ಚಕ್ಲಿ ಅರ್ಧ ಕೊಟ್ಟದ್ದು, ಉಂಡಿ ಅರ್ಧ ಕೊಟ್ಟದ್ದು, ಗಿಲ್ಗಂಚಿ ಅಂತಾರಪ್ಪ ಅದಕ್ಕೆ, ಅದು ಅರ್ಧ ಕೊಟ್ಟದ್ದು, ಅರ್ಧ ತಿಂದು ಬಿಡೋದು, ಸಮಾಧಾನ ಆಗಂಗಿಲ್ಲ. ಮತ್ತೆ ಯಾವಾಗ ಸಿಗ್ತದೋ ಗೊತ್ತಿಲ್ಲ, ಹಿಂಗಾಗಿಬಿಟ್ಟಿರ್ತದೆ. ಅನಿವಾರ್ಯ. ದೇವತೆಗಳೆಲ್ಲ ಒಂದು ಅಹಂಕಾರ ಪಟ್ಕೊಂಡ್ರಂತೆ. ದೇವತೆಗಳಿಗಾಗಿ ಪರಮಾತ್ಮ ಯುದ್ಧವನ್ನ ಮಾಡಿ ಗೆಲ್ಲಿಸಿಕೊಟ್ಟವನ್ ದೇವರು, ಗೆಲ್ಲಿಸಿಕೊಟ್ಟವನ್ ಮರ್ತು ಬಿಟ್ಟು ಗೆದ್ದವರು ಟ್ರೋಫಿ ಹಿಡ್ಕೊಂಡು ಫೋಟೋ ಹೊಡ್ಸ್ಕೊಂಡದ್ದು. ಗೆಲ್ಸ್ಕೊಟ್ಟವ್ರು ಬಿಟ್ಬಿಟ್ರು, ಗೆದ್ದವ್ರು ಮಾತ್ರ ಫೋಟೋ ಹೊಡ್ಸ್ಕೊಂಡದ್ದು. ದೇವರಂದ ಇವರಿಗೆಲ್ಲ ಸ್ವಲ್ಪ ಸೊಕ್ಕು ಬಂದಿದೆ, ಸ್ವಲ್ಪ ಅಹಂಕಾರ ಬಂದಿದೆ, ಸ್ವಲ್ಪ ಸೊಕ್ಕು ಅಹಂಕಾರವನ್ನು ಇಳಿಸಬೇಕು ಅಂತ ಹೇಳಿ ತಾನು ಒಂದು ಮಾರು ವೇಷದಲ್ಲಿ ಬಂದು ನಿಲ್ತಾನೆ. ಮಾರು ವೇಷದಲ್ಲಿ ಬಂದಾಗ ಅಗ್ನಿ, ನಾಸಿಕ್ಯವಾಯು ಇವರಿಬ್ಬರು ಪ್ರಯತ್ನವನ್ನ ಮಾಡ್ತಾರೆ, ಸೋತ್ ಹೋಗ್ತಾರೆ. ಅವನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೊನೆಗೆ ಇಂದ್ರ ಬರ್ತಾನೆ. ಆ ಮಾರು ವೇಷದಲ್ಲಿ ಇದ್ದ ಯಕ್ಷನನ್ನ, ಪರಮಾತ್ಮನನ್ನ ತಿಳಿಬೇಕು ಅಂತ ದೇವರಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಆ ಜಾಗದಲ್ಲಿ ಇಂದ್ರದೇವರ ನಿಯತ ಗುರುಗಳಾದ ಅಥವಾ ಗುರುಪತ್ನಿಯಾದ ಪಾರ್ವತೀ ದೇವಿ ನಿಂತ್ಕೊಂಡಿರ್ತಾಳೆ. ಬಾಬಾ ಇಂದ್ರ ಏನ್ ಈ ಕಡೆ ಬಂದದ್ದು ಅಂತ ಕೇಳ್ತಾಳಂತೆ. ಈ ರಹಸ್ಯವನ್ನ ಹೇಳಿದವರು ಮಧ್ವಾಚಾರ್ಯ. ಉಳಿದವರಿಗೆ ಇದೇನು ಅಂತ ಗೊತ್ತಾಗಿಲ್ಲ ಪಾಪ. ಉಳಿದವರೇನೋ ಗುರು ಶಿಷ್ಯರ ಮಧ್ಯದಲ್ಲಿ ಮಾತು ಬಂದಿದೆ ಅಂತ ತಿಳ್ಕೊಂಡಿದ್ದಾರೆ. ಏನೇನೋ ಅರ್ಥ ಇಲ್ಲದ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಬಂದ್ರೆ ಪಾರ್ವತೀ ದೇವಿ ಕೂತಿದ್ಲಂತೆ, ಕೇಳಿದ್ಲಂತೆ ಇಂದ್ರನಿಗೆ ಏನು ಇಷ್ಟು ದೂರ ಬಂದದ್ದು ಅಂತ. ಅದೆಲ್ಲ ಮಾತುಕತೆ ಆಯ್ತು, ಅದು ಮುಗೀತು. ಆ ಮಧ್ಯದಲ್ಲಿ ಆಚಾರ್ಯ ಹೇಳುವ ಒಂದು ಮಾತು ಏನು ಅಂದ್ರೆ, ಇಂದ್ರನಿಗೆ ದೇವರು ಅಂತ ತಿಳಿತು, ಬಂದವನು ದೇವರು ಅಂತ ತಿಳಿತು. ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ. ಆದ ಮೇಲೆ ನಾಸಿಕ್ಯವಾಯುವಿಗೆ, ಅದಾದ ಮೇಲೆ ಅಗ್ನಿಗೆ. ಅರ್ಥಾತ್ ತಾತ್ಪರ್ಯ ಇವರಿಗೆ ಸ್ವಲ್ಪ ತಡವಾಗಿ ತಿಳಿತು. ಬೇಗನೆ ಯಾರಿಗೆ ತಿಳಿತು ಅಂತ ಕೇಳಿದ್ರೆ, ಪಾರ್ವತೀ ದೇವಿಗೆ, ರುದ್ರದೇವರಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ, ಭಾರತೀ ಸರಸ್ವತಿ ದೇವಿ. ಬ್ರಹ್ಮವಾಯು, ಭಾರತೀ ಸರಸ್ವತಿ, ಶಿವ ಪಾರ್ವತಿಯರು, ಈ 6 ಜನರಿಗೆ ಭಗವಂತ ಯಕ್ಷನಾಗಿ ಬಂದವನು ಭಗವಂತ ಅಂತ ತಿಳಿತಂತೆ. ಯಾಕೆ? ಆಚಾರ್ಯರು ವ್ಯಾಖ್ಯಾನ ಮಾಡುವ ಒಂದೇ ಮಾತು ಹೇಳ್ತಾರೆ, ನಿಗರ್ವಿಣಃ ಆಸನ್. ಇವರು ಯಾರಿಗೂ ಕೂಡ ಗರ್ವ ಇದ್ದಿದ್ದಿಲ್ಲ ಅನ್ನುವುದಕ್ಕಾಗಿ ಭಗವಂತ ನೇದಿಷ್ಟಂಪ ಸ್ಪರ್ಶು, ಬೇಗನೆ ತಿಳಿದ. ಇವರೆಲ್ಲರಿಗೂ ಯಾಕೆ ದೇವರು ತಿಳಿಲಿಲ್ಲ ಅಂದ್ರೆ, ಸಗರ್ವಿಣಃ ಆಸನ್, ಸೊಕ್ಕಿನಿಂದ ಇದ್ರು, ಅದರಿಂದ ದೇವರು ತಿಳಿಲಿಲ್ಲ. ಅರ್ಥ ಮಾಡಿಕೊಂಡ್ರೆ ಸಾಕು ಮಧ್ವಾಚಾರ್ಯ ಹೇಳಿದ ಮಾತನ್ನ. ನಾನು ಹೀಗೆ ಅರ್ಥ ಮಾಡಿಕೊಂಡಿದ್ದೇನೆ. ನಮಗೆ ಯಾಕೆ ದೇವರು ತಿಳಿತಿಲ್ಲ, ನಮಗೆ ಯಾಕೆ ದೇವರು ಬೇಗನೆ ಒಲಿತಿಲ್ಲ ಅಂದ್ರೆ, ಮನಸ್ಸಿನ ತುಂಬ ಅಹಂಕಾರ, ಗರ್ವ, ಸೊಕ್ಕು ಸೇರಿಕೊಂಡು ಕೂತಿದೆ. ಮನಸ್ಸಿನ ಮೂಲೆಯಲ್ಲೂ ಅಹಂಕಾರ ಸೇರಿದ್ದಕ್ಕಾಗಿ ದೇವರು ಮಾತ್ರ ಎಲ್ಲಿಂದ ಬರ್ತಾನೆ? ಇದಕ್ಕೆ ಪ್ರಾತ್ಯಕ್ಷಿಕ
ತೋರಿಸಿಕೊಟ್ಟದ್ದು ಉಪನಿಷತ್ತು. ಇವರಿಗೆ ಪಾರ್ವತೀ ದೇವಿಗೆ ದೇವರು ಬೇಗನೆ ಒಲಿದ. ಯಾಕೆ ಅಂದ್ರೆ ಪಾರ್ವತೀ ದೇವಿಯ ಮನಸ್ಸಿನಲ್ಲಿ ಒಂದನಿ ಕೊಟ್ಟಿ ಇರಲಿಲ್ಲ. ರುದ್ರದೇವರಿಗೆ ಭಗವಂತ ಒಲಿದು ಬಿಟ್ಟ. ಯಾಕೆ ಅಂತ ಕೇಳಿದ್ರೆ ರುದ್ರದೇವರ ಮನಸ್ಸಿನಲ್ಲಿ ಅಹಂಕಾರವಿರಲಿಲ್ಲ. ಅಹಂಕಾರ ತತ್ವಾಭಿಮಾನಿಗಳಾದ ರುದ್ರದೇವರ ಮನಸ್ಸಿನಲ್ಲಿ ಅಹಂಕಾರವಿರಲಿಲ್ಲ. ಅವರಿಗೆ ಭಗವಂತ ಒಲಿದ. ಅಹಂಕಾರ ತತ್ವದ ಪ್ರಾಡಕ್ಟ್ಗಳು ನಾವುಗಳು. ನಮ್ಮ ಮನಸ್ಸಿನ ತುಂಬಾ ಅಹಂಕಾರ ತುಂಬಿಕೊಂಡಿದೆ. ದೇವರು ಕಾಣಿಸು ಅಂದ್ರೆ ಎಲ್ಲಿಂದ ಕಾಣಿಸ್ಬೇಕು? ಅವನು ದೇವರಂತಾನೆ ನಾ ಬರ್ತೀನಿ ಜಾಗ ತೋರಿಸು ಅಂದ. ಜಾಗ ತೋರಿಸು ಅಂದ. ನಮಗೆ ಎದೆಯ ತುಂಬ, ಹೃದಯದ ತುಂಬ, ಮನಸ್ಸಿನ ತುಂಬ ಕೃಷ್ಣಾವತಾರದಲ್ಲಿ ಒಂದು ಕಥೆ ಆಯಿತಂತೆ. ರಾಜರು ಒಂದು ದೃಷ್ಟಿಕೋನ ಇಟ್ಕೊಂಡ್ರು. ಕೃಷ್ಣಾವತಾರದಲ್ಲಿ ಕೃಷ್ಣ ಮತ್ತೆ ಮತ್ತೆ ಅಮ್ಮನ ಎದೆ ಹಾಲನ್ನು ಉಣ್ತಾ ಇದ್ದಂತೆ. ಯಾರೋ ಕೇಳಿದ್ರಂತೆ, ಕೃಷ್ಣ ನಿಂಗೇನೋ ಹುಚ್ಚೇನೋ ಅಮ್ಮನ ಹಾಲು ಕುಡಿಲಿಕ್ಕಷ್ಟು ಅಂದಂತೆ. ಕೃಷ್ಣ ಒಂದ್ ಮಾತು, ಇಲ್ಬಾ ನಿಂಗೆ ಗೊತ್ತಿಲ್ಲ ಬಾ ಇಲ್ಲಿ ಏನು ಅನ್ನಂತ. ಏನಿಲ್ಲ, ನಾನು ಅಮ್ಮನ ಹೃದಯದಲ್ಲಿ ಇದ್ದ ಎದೆಯಲ್ಲಿದ್ದ ಹಾಲು ಕುಡಿದು ಖಾಲಿ ಮಾಡದೇ ಇದ್ರೆ ಕೊಟ್ಟ ಪುಣ್ಯ ಅಮ್ಮ ಎಲ್ಲಿಟ್ಕೋಬೇಕು, ಅದಕ್ಕೆ ಹಾಲು ಕುಡಿತಾ ಇದ್ದೀನಿ ಅಂತ ಹೇಳಿದ್ನಂತೆ. ರಾಜರು ರುಕ್ಮಿಣೀಶ ವಿಜಯದಲ್ಲಿ ಮಾತನ್ನು ಹೇಳ್ತಾರೆ, ಅಮ್ಮನ ಎದೆಯಲ್ಲಿದ್ದ ಹಾಲನ್ನೆಲ್ಲ ಕುಡಿದು ಕೊಟ್ಟ ಪುಣ್ಯವನ್ನೆಲ್ಲ ಜಾಗ ಮಾಡಿಸ್ತಾ ಇದ್ದೀನಿ ಅಂತ. ನಮ್ಮ ಮನಸ್ಸಿನ ತುಂಬ ಬರೇ ಕತ್ತಲು ಅಹಂಕಾರ ತುಂಬಿಕೊಂಡ್ರೆ ದೇವರು ಕಾಣಿಸೋದ್ರೆ ಕಾಣಿಸೋದಿಲ್ಲ. ಇದು ಯಾರ ದೋಷ ಅಂತಲೂ ಹೇಳ್ಬೇಡ್ರಿ, ಇನ್ನೊಬ್ಬರಿಗೆ ಬೊಟ್ಟೆ ಮಾಡಬೇಡ್ರಿ. ನಮ್ದೇ ದೋಷ, ಸ್ವಯಂಕೃತ ಅಪರಾಧ. ನಮ್ಮ ಕಾಲ್ ಮೇಲೆ ನಾವೇ ಕಲ್ಲು ಹತ್ಕೊಂಡಿದ್ದೇವೆ. ಯಾರಿಗಂದ್ರೂ ಏನಿಲ್ಲ. ನೀವು ವಿನೀತರಾಗರಿ, ನಿಮಗೆ ದೇವರು ಸಿಗುತ್ತಾನೆ. ಇಷ್ಟೇ ಕೆಲಸ. ಇದು ತಲವಕಾರ ಉಪನಿಷತ್ತಿನ 1 ಪಾಯಿಂಟ್ ಸ್ಟೋರಿ. ಅಥರ್ವಣ ಉಪನಿಷತ್ತಿನಲ್ಲಿ ಬಂದ ಆಚಾರ್ಯರ ಮತ್ತೊಂದು ಭಾಷ್ಯದ ಮಾತು. ಇದು ಮುಗಿಯೋದಿಲ್ಲ, ಮುಗಿಯೋ ಕೆಲಸ ಅಲ್ಲ. ಬೆಳತನಕ ರಾಮಾಯಣವನ್ನೇ ಕೇಳಬೇಕು. ವಾಯುಸ್ತು ತಾನು ಪೃಥಕ್ತತ್ವ ಮೇಘೆ ಪ್ರವರ್ಷತಿ. ಅದ್ಭುತವಾದ ಮಾತು ಉಪನಿಷತ್ತಿನಲ್ಲಿ ಬಂದದ್ದು. ಆಚಾರ್ಯರು ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಾರೆ, ಮಳೆಗಾಲ ಬರ್ತದಲ್ಲ, ಮಳೆಗಾಲ ಇರ್ತದಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ತಲೆ ಎತ್ತಿ ನೋಡ್ರಿ ಆಕಾಶದಲ್ಲಿ. ನಮಗೆ ತಲೆ ಎತ್ತಿ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದ್ರೆ ತಲೆ ತಗ್ಗಿಸಿ ನೋಡ್ತಿರ್ತೀವಿ ಮೊಬೈಲನ್ನು ಯಾವಾಗ್ಲೂ. ತಲೆ ತಗ್ಗಿಸಿ ನೋಡ್ತಿರ್ತೀವಿ ಮೊಬೈಲನ್ನು ಯಾವಾಗ್ಲೂ. ಯಾಕೆ ಅಂದ್ರೆ ಮೊಬೈಲ್ನಲ್ಲಿ ವಿಚಿತ್ರ ವಿಚಿತ್ರ ಜಗತ್ತು ಕಾಣ್ತಿರ್ತದೆ. ಮೊನ್ನೆ ಎಲ್ಲೋ ಒಂದು ಕಡೆ ಓದ್ತಿದ್ದೆ, ನಿನ್ನೆ ಎಲ್ಲೋ ಓದ್ತಾ ಇದ್ದೆ ಒಂದು ಕಡೆಗೆ. ಏನಿದೆ ಅಂತಂದ್ರೆ, ಅತ್ಯಂತ ಕಡಿಮೆ ಕ್ಷಣಗಳು ಏಕಾಗ್ರಚಿತ್ತ ಇದ್ದ ಪ್ರಾಣಿ ಯಾವುದು ಅಂತ ಹುಡುಕಿದ್ರಂತೆ. ಒಂದು ಮೀನು, ಡಾಲ್ಫಿನ್ ಯಾವುದೋ ಒಂದು ಮೀನಂತೆ. ಆ ಮೀನು ಒಂದೇ ಕಡೆಗೆ ಮನಸ್ಸನ್ನ ಇಡುವ ಸಮಯವನ್ನ ಅಳತಿ ಮಾಡಿ ನೋಡಿದ್ರೆ 12 ಸೆಕೆಂಡುಗಳು ಮಾತ್ರ ಅಂತೆ. ಯಾವುದು? ಒಂದು ಮೀನು. ಅದ ಹೆಸರು ಬೇಡ, ಏನೋ ಬೇಡ, ಇದು ವಿಜ್ಞಾನ ಸಂಶೋಧನೆ ಮಾಡಿದ್ದು. 12 ಸೆಕೆಂಡ್, ನೆನಪಿಟ್ಕೊಳ್ರಿ. 12 ಸೆಕೆಂಡ್ ಅಂದ್ರೆ ಎಷ್ಟೊತ್ತಾಗತ್ತೆ? 12 ಸೆಕೆಂಡುಗಳಷ್ಟು ಕಾಲ ಮಾತ್ರ ಒಂದು ಮೀನು ತನ್ನ ಮನಸ್ಸನ್ನು ಇಡಬಲ್ದು, ಒಂದು ಕಡೆಗೆ ನೋಡಬಲ್ದು. ಅದೇ ಕೊನೆ ಅಂತ ತಿಳ್ಕೊಂಡಿದ್ರಂತೆ ವಿಜ್ಞಾನಿಗಳು. ಅದರ ಮುಂದೆ ಸಂಶೋಧನೆ ಮಾಡಿ ನೋಡಿದ ಮೇಲೆ ಸಿದ್ಧ ಆದದ್ದೇನು ಅಂದ್ರೆ, ಈ ಮನುಷ್ಯ ಒಂದು ಕಡೆಗೆ ಮನಸ್ಸಿಡುವ ಸಮಯ ಎಷ್ಟು ಅಂದ್ರೆ 8.5 ಸೆಕೆಂಡಿಗೆ ಬಂದು ನಿಂತ್ಕೊಂಡಿದೆ ಅಂತೆ. 8.5 ಸೆಕೆಂಡ್ ಆದ ಮೇಲೆ ಈ ಮನುಷ್ಯನಿಗೆ ಒಂದು ಕಡೆಗೆ ಮನಸ್ಸು ನಿಲ್ಲಿಕ್ಕೆ ಸಾಧ್ಯ ಇಲ್ವಂತೆ. ಯಾಕೆ? ಬಿಕಾಸ್ ಮೊಬೈಲ್. ನೀವು ಹೀಗೆ ಮೇಲೆ ಇರಿಸ್ತಾ ಇರ್ತೀರಿ, ಸುಮ್ಮನೆ ಇರಿಸ್ತಿರ್ತೀರಿ. ಸಂಶೋಧನೆ ಎಷ್ಟು ಮಾಡಿದ್ದಾರೆ ಅರ್ಥ ಮಾಡಿಕೊಳ್ಳ್ರಿ. ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಎಷ್ಟು ದರಿದ್ರದ ಹಾದಿ ಹಿಡಿತಾ ಇದೆ ಅಂದ್ರೆ, ನಮಗೆ ಏಕಾಗ್ರ ಚಿತ್ತರಾಗಿ ಕುಳಿತುಕೊಂಡು ಧ್ಯಾನ ಮಾಡ್ರಿ ಅಂದ್ರೆ ಈ ಜನ್ಮ ಅಲ್ಲ, ಬರುವ 100 ಜನ್ಮಗಳಲ್ಲೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ, ನೀವು ಮೊಬೈಲ್ನಲ್ಲಿ ಫೇಸ್ಬುಕ್, ವಾಟ್ಸಪ್, ನ್ಯೂಸು, ಸುಡುಗಾಡು, ಸುಂಟಿ ಕೊಂಬು ನೋಡ್ತಾ ಇದ್ರೆ 8.5 ಸೆಕೆಂಡಿನ ಒಳಗಾಗಿ ಹೀಗೆ ಟ್ರೋಲ್ ಮಾಡ್ತಾನೇ ಇರಬೇಕು, ಮೇಲೆ ಸರಿಸ್ತಾನೆ ಇರಬೇಕು. ಮೀನಿತ್ತು, ಮೀನಿನಕ್ಕಿಂತ ಹತ್ತತ್ತಾಗಿ ಬಿಟ್ಟಿದ್ದೇವೆ. ನಮಗೆಲ್ಲ ಏನು ಏಕಾಗ್ರ ಚಿತ್ತ ಬರಬೇಕು? ನಾವೆಲ್ಲಿ ಆಕಾಶದ ತಲೆ ಎತ್ತಿ ನೋಡಬೇಕು? ಕೆಳಗೆ ನೋಡಿದ್ರೆ ಸಾಕಾಗಿ ಹೋಗಿದೆ. ಆಕಾಶದಲ್ಲಿ ತಲೆ ಎತ್ತಿ ನೋಡ್ರಿ ಮಳೆಗಾಲದಲ್ಲಿ ಅಂತ ಹೇಳ್ತಾರೆ. ಯಾಕೆ? ಮೋಡಗಳು ನಿಮ್ಮ ಓಣಿಯ ಮೇಲೆ ಬಂದು ನಿಂತ್ಕೊಂಡಿರ್ತದಲ್ಲ, ಸರಿಯಾಗಿ ಮಳೆ ಆಗ್ತದಲ್ಲ, ಖುಷಿ ಪಡ್ತೀರಲ್ಲ, ಮಳೆ ಆಯಿತು ಅಂತ ತಿಳ್ಕೊಂಡು ಹೇಳಿ ಬಹಳ ಖುಷಿ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಹಿಂದಿನ ಸರ್ತಿ ಇದ್ದ ನೀರೇ ಬರ್ತಾ ಇದೆ ಈಗ ಅಂತ ತಿಳ್ಕೊಳ್ರಿ. ಹಿಂದಿನ ಸರ್ತಿ ಇದ್ದ ನೀರು ಹೋಗ್ಬಿಟ್ಟಿದೆ ಎಲ್ಲ ಅಂದ್ರೆ, ಕಳೆದ ಬಾರಿ ಇದ್ದ ನೀರನ್ನೇ ಸೂರ್ಯ ಹೀರಿಕೊಂಡಿದ್ದ, ಅದನ್ನ ಸಮುದ್ರದಲ್ಲಿ ಬಿಟ್ಟಿದ್ದ. ಮೋಡಗಳಲ್ಲಿ ಸಮುದ್ರದಲ್ಲಿ ಇದ್ದ ನೀರನ್ನ ತುಂಬಿಸಿ ಸುರಿಸಿದವರು ವಾಯುದೇವರು ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತ ಆಚಾರ್ಯರು ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ತಿಳಿಸ್ತಾರೆ. ರೀಸೈಕ್ಲಿಂಗ್ ಅಂತಿರ್ತಾರೆ ನೋಡ್ರಿ, ಮತ್ತೆ ಮತ್ತೆ ಅದೇ ಆಗೋದು ಅಂತ. ನಮ್ಮ ಭೂಭಾಗದಲ್ಲಿ ಮಳೆ ಬಿದ್ದ ನೀರು ಬೇರೆ ನೀರು ಅಲ್ಲೇ ಅಲ್ಲ, ಅದೇ ನೀರು ಹೋಗಿತ್ತು ಮತ್ತೆ ಬಂತು. ಇಷ್ಟು ದೊಡ್ಡ ಸೈಕಲ್ ಚಕ್ರವನ್ನು ನಡೆಸಿದವರು ಯಾರು ಅಂತ ಕೇಳಿದ್ರೆ ವಾಯುದೇವರು ಅನ್ನುವಂತಹ ಅದ್ಭುತ ಪ್ರಮೇಯವನ್ನ ಅಥರ್ವಣ ಉಪನಿಷತ್ತಿನಲ್ಲಿ ಬಂದದ್ದು. ಒಂದು ಮಾತ್ರ ಹೇಳಿದ್ದೇನೆ, ಇದು ಒಂದೇ ಅಂತ ತಿಳಿಬೇಡ್ರಿ, ಇದು ಒಂದು. ಇಂತಹ ಅನೇಕ ಮಹತ್ವದ ಪ್ರಮೇಯಗಳು ಉಪನಿಷತ್ತಿನ ಭಾಷ್ಯಗಳಲ್ಲಿ ಉಂಟು. ಆಚಾರ್ಯರು
ಛಾಂದೋಗ್ಯದಲ್ಲಿ ಬೃಹದಾರಣ್ಯಕದಲ್ಲಿ ಹೇಳಿದ ವಿಷಯಗಳನ್ನು ನೆನೆಸ್ತಾ ಹೋದರೆ ಅದಕ್ಕೆ ಎಲ್ಲ ಇದೆ, ಬೇಡ. ಮತ್ತೆ ಹೇಳಿದ್ದೀನಲ್ಲ, ಒಮ್ಮೆ ಒಂದು ಪ್ರಸಂಗ ಅದೇ ಬರ್ತದೆ ಚಾತುರ್ಮಾಸದಲ್ಲಿ, ಒಂದು ಚಾತುರ್ಮಾಸ ಆವಾಗ ಅದೇ ಉಪನಿಷತ್ತುಗಳನ್ನೇ ನೋಡೋಣವಂತೆ. ಅಂತೂ 74ನೇ ಪದ್ಯದಲ್ಲಿ ಹೇಳುವಾಗ ದಶೋಪನಿಷದ ದೇವೀ ದೇವ ಇವ ಸಮೀಪ್ಸಿತಾ ಯುಕ್ತಾ ಪ್ರಸಾದಯಂತ್ಯರ್ಥ ಯೇಷು ಭಾಷ್ಯಾಲಯೇಶ್ವಲಂ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂದರೆ, ಆಚಾರ್ಯರ ಭಾಷ್ಯವೆಂಬ ಮನೆಯಲ್ಲಿ, ಭಾಷ್ಯವೇ ಮನೆ, ಅದರಲ್ಲಿ ಅರ್ಥಗಳೆಂಬ ಪುಲ್ಲಿಂಗ, ಉಪನಿಷತ್ತುಗಳೆಂಬ ಸ್ತ್ರೀಲಿಂಗಗಳು, ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇದ್ದಂತೆ ಉಪನಿಷತ್ತು ಭಾಷ್ಯವೆಂಬ ಮನೆಯಲ್ಲಿ ಅರ್ಥವೆಂಬ ಗಂಡ, ಉಪನಿಷತ್ತೆಂಬ ಹೆಂಡತಿ ಅನ್ಯೋನ್ಯವಾಗಿ ಇದ್ದಾರೆ ಅಂತ ನಾವು ಮಾತನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ರಿ, ಎಷ್ಟು ಚೆನ್ನಾಗಿದೆ. ಹೀಗೊಂದು ದೃಷ್ಟಾಂತ ಹೇಳಬಹುದು ಅಂತ ಕಲ್ಪನೆ ಬಂದಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೋನ್ಯ ಇದ್ರೆ ಮನೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ. ಯಾರೋ ಕೇಳಿದ್ರಂತೆ, ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕಾದ್ರೆ ಏನ್ ಸೂತ್ರ ಅಂತ ಕೇಳಿದ್ರಂತೆ. 3 ಸೂತ್ರ ಅಂತ ಯಾರೋ ಉತ್ತರ ಹೇಳಿದ್ರಂತೆ. ಏನ್ 3 ಸೂತ್ರ ಅಂತ ಕೇಳಿದ್ರಂತೆ. ಮೊದಲನೆಯದ್ದು ಹೆಂಡತಿಯನ್ನ ಅನುಸರಣೆ ಮಾಡಬೇಕು ಅಂದ್ರಂತೆ. ಸರಿ ಆಯ್ತು, ಒಂದನೇದು ಹೆಂಡತಿ ಅನುಸರಣೆ, ಎರಡನೆಯದ್ದು ಹೆಂಡತಿಯನ್ನ ಅನುಸರಣೆ ಮಾಡಬೇಕು ಅಂದ್ರಂತೆ, ಮೂರನೆಯದ್ದು ಹೆಂಡತಿಯನ್ನೇ ಅನುಸರಣೆ ಮಾಡಬೇಕು ಅಂತ ಹೇಳಂತೆ, ಬೇರೆ ಏನಿಲ್ಲ. ಆದ್ರಿಂದ ಇದು ನಾನು ಹೇಳಿದ್ದಲ್ಲ, ದಶೋಪನಿಷದೋ ದೇವಿ ದೇವ ಇವ ಸಮೀಪ್ಸಿತಾ ಹೇಳುವಾಗ ಹೇಗೆ ಸ್ವರ್ಗದಲ್ಲಿ ದೇವತೆಗಳು, ಪುಲ್ಲಿಂಗ ಶಬ್ದ, ದೇವೀಹಿ ಸ್ತ್ರೀಯರು ತಮ್ಮ ತಮ್ಮ ಹೆಂಡಂದಿರನ್ನ ತಮ್ಮ ಮಾತುಗಾರಿಕೆಯಿಂದ ಮನವೊಲಿಸಿಕೊಂಡು ಇರ್ತಾರೋ, ಹಾಗೆ ಆಚಾರ್ಯರ ಭಾಷ್ಯವೆಂಬ ಮನೆಯಲ್ಲಿ ಆಚಾರ್ಯರ ವ್ಯಾಖ್ಯಾನ ಅರ್ಥಗಳೆಂಬ ಪುಲ್ಲಿಂಗವು ಉಪನಿಷತ್ತೆಂಬ ಸ್ತ್ರೀಯನ್ನ ಮನವೊಲಿಸಿಕೊಂಡಿದೆ ಅಂದ್ರೆ ಸರಿಯಾಗಿ ಇದೆ ಅಂತ ಅರ್ಥ ಅಂತ ಈ 74ನೇ ಪದ್ಯದಲ್ಲಿ ಮಾಡಿದ್ದಾರೆ. 75 ಇವತ್ತಿನ ಕೊನೆ ಶ್ಲೋಕ. ಅಂದ್ರೆ ಇವತ್ತಿನ ಇನ್ನು 5 ಶ್ಲೋಕ ಆಗ್ಬೇಕಾಗಿತ್ರಿ, ನಮ್ಮ ಟೈಮ್ ಆಗಿದ್ರಿಂದ ಇವತ್ತು 5ನೇ ಶ್ಲೋಕ ನಿಲ್ಲಿಸ್ತಾ ಇದ್ದೀನಿ. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶತೆ ಗೋಗಣೈರ ಪ್ರತೀಕಾರೈ ಅರ್ಕೇಂದುಭ್ಯಾಂ ಇವಾಧಿಕಂ. ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳು ಸೂರ್ಯಚಂದ್ರರಂತೆ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಸೂರ್ಯಚಂದ್ರರು. ಒಂದು ಜಗತ್ತಿಗೆ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಅವಶ್ಯ. ಹಗಲಿನಲ್ಲಿ ಸೂರ್ಯನಾದರೆ ರಾತ್ರಿಯಲ್ಲಿ ಚಂದ್ರ. ಇಬ್ಬರೂ ಇದ್ದಾಗಲೇ ಜಗತ್ತಿನ ವೃದ್ಧಿ, ಅಭಿವೃದ್ಧಿ, ನಡವಳಿಕೆ, ಚಲಾವಣೆ ಆಗ್ತದೆ. ಹಾಗಾದರೆ ಗೀತಾ ಭಗವದ್ಗೀತೆ ಎಂಬುವಂತಹ ವಿಶ್ವವನ್ನ, ಜಗತ್ತನ್ನು ನಡೆಸುವುದಕ್ಕಾಗಿ ಗೀತಾ ಭಾಷ್ಯವೆಂಬ ಸೂರ್ಯ, ಗೀತಾ ತಾತ್ಪರ್ಯನೆಂಬ ಚಂದ್ರ ಬೇಕೇ ಬೇಕು. ಇಲ್ಲದೆ ಇದ್ರೆ ಗೀತೆಗೆ ಅರ್ಥ ಆಗೋದಿಲ್ಲ. ಇನ್ನು 76ನೇ ಶ್ಲೋಕ ಯಾವುದು? ಇತಿಹಾಸ ಪುರಾಣಾಬ್ಧೇಹೇ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬುವಂತಹ ಸುಧೆಯನ್ನ, ಅಮೃತವನ್ನ ಯಾರು ತಾನೇ ಸೇವಿಸುವುದಿಲ್ಲ? ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ನಾಳೆ ವಿಸ್ತಾರವಾಗಿ ಮಾತಾಡ್ತೇನೆ. ನಮ್ಮ ಆಚಾರ್ಯರು ಏನು ಕೊಟ್ಟಿದ್ದಾರೆ ಒಂದು ಮಾತು ಹೇಳಿರ್ತೇನೆ ಕೊನೆಯದು. ಈ ಮಹಾರಾಷ್ಟ್ರದಲ್ಲಿ ಪುಣೆ, ಆ ಪುಣೆಯಲ್ಲಿ ಭಾಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಒಂದು ದೊಡ್ಡ ಸಂಸ್ಥೆ ಇವತ್ತಿಗೂ ಇದೆ. ಅವರು ಭಾಂಡಾರ್ಕರ್ ಸಂಸ್ಥೆಯವರು ಸುಮಾರು 20 ವರ್ಷಗಳ ಕಾಲ VS ಸುಕ್ತಂಕರ್ ಅನ್ನುವರ ಮಾರ್ಗದರ್ಶನದಲ್ಲಿ, ವಿಷ್ಣು ಸೀತಾರಾಮ್ ಸುಕ್ತಂಕರ್ ಅನ್ನುವಂತಹ ಒಬ್ಬ ವಿದ್ವಾಂಸರ ಮಾರ್ಗದರ್ಶನದಲ್ಲಿ 20 ವರ್ಷಗಳ ಕಾಲ ಮಹಾಭಾರತದ ಮೂಲ ಪಾಠ ಯಾವುದು ಅಂತ ಶೋಧನೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದರು. ಶೋಧನೆ ಮಾಡಿ ಎಲ್ಲ ಆಗಿ 20 ವರ್ಷ ಆದ ಮೇಲೆ, 20 ವರ್ಷ ತಗೊಂಡಿದ್ದಾರೆ ನೆನಪಿಟ್ಟುಕೊಳ್ರಿ. ಒಬ್ಬರೇ ಅಲ್ಲ, ಅವರ ಮಾರ್ಗದರ್ಶನದಲ್ಲಿ ಒಂದು 20 ಜನ ವಿದ್ವಾಂಸರು, ನಾಳೆ ಅವರ ಹೆಸರೆಲ್ಲ ಹೇಳ್ತೀನಿ ಬೇಕಾದ್ರೆ, ಅವರೆಲ್ಲರೂ ಸಂಶೋಧನೆಯನ್ನ ಮಾಡಿ ಕೊನೆಗೆ ನಿರ್ಧಾರ ಮಾಡಿದ್ದೇನು ಅಂದ್ರೆ, ನಮಗೆ ಮಹಾಭಾರತ ಸಂಶೋಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕೊನೆಗೆ ನಿರ್ಧಾರ ಮಾಡಿದ್ರು. 20 ವರ್ಷ ಆದ ಮೇಲೆ ಅವರು 20 ವರ್ಷದ ಸಂಶೋಧನೆಗಳ ಅನಂತರದಲ್ಲಿ ಬರೆದ ಒಂದೇ ಒಂದು ಮಾತು, ಗೋಲ್ಡನ್ ಸ್ಟೇಟ್ಮೆಂಟ್ ಏನು ಅಂದ್ರೆ, ಮಧ್ವಾಚಾರ್ಯರು, ಆನಂದ ತೀರ್ಥರು ಏನು ಮಹಾಭಾರತ ಸಂಶೋಧನೆಯನ್ನು ಮಾಡಿದ್ದಾರೆ, ಇದು ವಂಡರ್ಫುಲ್, ಇದು ವಂಡರ್ಫುಲ್. ಆಚಾರ್ಯರಂಥ ಸಂಶೋಧಕರನ್ನು ನಾನು ನೋಡಿಲ್ಲ, ಅಷ್ಟು ಪರಮಾದ್ಭುತವಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ ಅಂತ 20 ವರ್ಷಗಳ ಸ್ವಾನುಭವದ ತರವಾಯಿ ಹೇಳಿದ್ರು. ಈ ಕೆಲಸವನ್ನ ಮೊದಲೇ ಮಾಡಿಟ್ಬಿಟ್ಟಿದ್ದಾರೆ ಆನಂದ ತೀರ್ಥರು, ನಾವು ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಆ ಎಲ್ಲ ವಿಚಾರಗಳು ಅವರು ಹೇಗೆ ಸಂಶೋಧನೆ ಮಾಡಿದ್ದಾರೆ, ಆಚಾರ್ಯರ ಸಂಶೋಧನಾ ದೃಷ್ಟಿ ಹೇಗಿತ್ತು, ಆ ಸೂತ್ರಗಳನ್ನು ಉಪಯೋಗಿಸಿಕೊಂಡಿದ್ರೆ ಸಂಶೋಧನೆ ಎಷ್ಟು ಸುಲಭವಾಗ್ತಿತ್ತು. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇಡೀ ಒಂದು ಶಾಸ್ತ್ರವನ್ನ ತಂದು, ಫಿಲಾಸಫಿಯನ್ನು ತಂದು ಎಷ್ಟು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ನಾಳೆ ನೋಡೋಣವಂತೆ. ಶ್ರೀಕೃಷ್ಣಾರ್ಪಣಮಸ್ತು.
ಅಕ್ಷಯಂ ಕರ್ಮ ಯಸ್ಮಿನ್